Hello fam, welcome back to Aishwani YouTube channel. ಕೊನೆ ತನಕ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ವ್ಲಾಗ್ ಮಾತ್ರ ರೀಸನ್ ಏನಂದರೆ ನಾವು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪ್ರೊಫೈಲಲ್ಲಿ ನಾವು ಹಾಕಿದ್ವಿ ನೆಕ್ಸ್ಟ್ ವ್ಲಾಗ್ ನಿಮ್ಗೆ ಯಾವುದು ಬೇಕು ಅಂತ. ಸೊ ಎಲ್ಲರೂ ಆ್ಯಕ್ಚುಲಿ ಚೂಸ್ ಮಾಡಿದ್ದೆ. ನಾನು ಆ್ಯಕ್ಚುಲಿ ಲವ್ ಸ್ಟೋರಿ, ಮ್ಯಾರೇಜ್ ಸ್ಟೋರಿ ಅಂತ ಎರಡು ಹಾಕಿದ್ದೆ. ಎಲ್ಲರೂ ಲವ್ ಸ್ಟೋರಿನೇ ಚೂಸ್ ಮಾಡೋದು. ಸೊ ಅದಕ್ಕೆ ನಮ್ಮ ಲವ್ ಸ್ಟೋರಿ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇವ್ರನ್ನ ನೋಡಿದ್ದಂದರೆ 9th ಒನ್ ಟೈಮ್ ಏನೋ ನೋಡಿದ್ದೀನಿ ಇವ್ರನ್ನ. ಸೊ ಬಸ್ಸಲ್ಲಿ ನಾನು ನನ್ನ ಫ್ರೆಂಡ್ಸ್ ಸ್ಕೂಲ್ ಬಿಟ್ಟಿದ್ರು. ಸೊ ನಾವು ಹೋಗ್ಬೇಕಾದ್ರೆ ಅಶೋಕ ಪ್ಲೇಯರ್ ಹತ್ರ ಇವ್ರನ್ನ ನೋಡಿ ಅವಳನ್ನ ಗೇಲಿ ಮಾಡ್ತಿದ್ರು ಇವರು. ಸೊ ನಾನು ಯಾರಪ್ಪ ಇವರು, ಯಾವತ್ತೂ ನೋಡಿಲ್ವಲ್ಲ, ಏನಕ್ಕೆ ಗೇಲಿ ಮಾಡ್ತಾರೆ ಅಂತ ನಾನು ಅವಳನ್ನ ಕೇಳಿದ್ದಕ್ಕೆ ಅವಳೆಲ್ಲರೂ ಇಲ್ಲ ಆಯ್ತಾ ನನ್ನ ಫ್ರೆಂಡು ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ 2017 ನಾನು 9th, ಇವರು 9th. 2017 ವಿಜಯ ಸ್ಕೂಲ್ ಓದ್ತಾ ಇದ್ದೆ ನಾನು. ವಿಜಯ ಸ್ಕೂಲ್ ಓದಿದ ಮೇಲೆ ಇವ್ರ ಫ್ರೆಂಡು ಬಿಂದುವರೆಗೆ ರೇಗಿಸ್ಕೊಂಡು ಚೆನ್ನಾಗಿರ್ತಾಯಿದ್ರಿ ನಾವು ಫ್ರೆಂಡ್ಲಿಯಾಗಿ. ಈಗ 2018 ನಾನು 10th BHS ಸ್ಕೂಲಿಗೆ ಸೇರಿಕೊಂಡೆ. ಅಶೋಕ ಪಿಲ್ಲರ್ ಆರ್ವಿ ಸ್ಕೂಲ್ ಪಕ್ಕದಲ್ಲೇ ಇದೆ ಅದು. ಅಲ್ಲಿ ಸೇರ್ಕೊಂಡಿರುವಾಗ ನಮ್ಮ ಫ್ರೆಂಡ್ಸು ಏರಿಯಾ ಹುಡುಗರೆಲ್ಲ ಇವ್ರ ಹತ್ರ ಮಾತಾಡ್ತಾಯಿದ್ರು. ಇವರು ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಆಮೇಲೆ ಇವ್ರ ಮೇಲೆ ನನಗೆ ಒಂಥರ ಕ್ರಶ್ ಆಯಿತು. ಕ್ರಶ್ ಆದಮೇಲೆ ನಾವು ಒಂದು ವಾರ ಫ್ರೆಂಡ್ಲಿಯಾಗೇ ಇದ್ವಿ. ಫ್ರೆಂಡ್ಲಿಯಾಗಿ ಇದ್ಬಿಟ್ಟು ಆಮೇಲೆ September 5th ನಾನು ಸ್ಕೂಲ್ ಇದ್ದಿಲ್ಲ. ಅವಾಗ ನನಗೆ ರಜಾ ಕೊಟ್ಟಿದ್ರು. ಇವ್ರಿಗೋಸ್ಕರನೇ ರೆಡಿ ಆಗಿಬಿಟ್ಟು ಶೂಗೆಲ್ಲ ಹಾಕ್ಕೊಂಡು ಹೋಗಿದ್ದೆ ನಾನು. ಶೂ ಹಾಕ್ಕೊಂಡು ಹೋಗಿರೋವಾಗ ಇವ್ರು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಇವ್ರ ಸ್ಕೂಲ್ ಹತ್ರದಿಂದ. ಅವಾಗ ಇವ್ರು ನನ್ನ ಕರೆದ್ಬಿಟ್ಟು ಆ್ಯಕ್ಚುಲಿ ಏನಂದರೆ ಅವತ್ತು ನನಗೂ ಡ್ಯಾನ್ಸ್ ಇತ್ತು ಏನೋ ಗೊತ್ತಿಲ್ಲ ಇವ್ರ ಸ್ಕೂಲಲ್ಲಿ. ಸೊ ನಮ್ಮ ಸ್ಕೂಲಲ್ಲಿ ಡ್ಯಾನ್ಸ್ ಇತ್ತು. ಆ್ಯಕ್ಚುಲಿ ನಾನು ಡ್ಯಾನ್ಸಲ್ಲಿ ಇದ್ದೆ. ಸೊ ನಾನು ಡ್ಯಾನ್ಸ್ಗೆಲ್ಲ ರೆಡಿ ಆಗಿಬಿಟ್ಟು ಆ್ಯಕ್ಚುಲಿ ಏನಕ್ಕೋ ನಾನು ನನ್ನ ಫ್ರೆಂಡ್ ಹಿಂಗೆ ಹೊರಗಡೆ ಕೊಡಬೇಕಾದ್ರೆ ಇವ್ರು ಹೋಗ್ತಿದ್ರು. ಆ್ಯಕ್ಚುಲಿ ನಮ್ಮದು ಗರ್ಲ್ಸ್ ಹೈಸ್ಕೂಲು, ಇವ್ರದ್ದು ಬಾಯ್ಸ್ ಗರ್ಲ್ಸ್ ಎರಡೂ ಐತೆ. ಸೊ ನಾವೇನಂದರೆ ಇವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಮನೆಯವರು ಇವರೆಲ್ಲ ನಾವು ಇವ್ರ ಸ್ಕೂಲ್ ಬಿಟ್ಟರು ಇವರು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವೆಲ್ಲ ಹೋಗ್ಬಿಟ್ಟು ಮಾತಾಡ್ಕೊಂಡೇ ಹೋಗ್ತಾಯಿದ್ದು. ತುಂಬ ಫ್ರೆಂಡ್ಲಿ ಆಗಿದ್ವಿ ಎಲ್ಲರೂ. ಸೊ ಆ ಥರ ಒಬ್ಬನೇ ಹೋಗ್ತಾ ಇದ್ರಲ್ಲ, ಅದಕ್ಕೆ ಇವ್ರು ಯಾಕೆ ಒಬ್ಬರೇ ಹೋಗ್ತಾವ್ರೆ ಅಂತ ನಾನು ಕರ್ದು ಕೇಳಿದ್ದಕ್ಕೆ ಇವ್ರೇನು ಅನ್ಕೊಂಡವ್ರೆ ನಾನು ನೋಡಿ ಅವ್ರನ್ನ ಕಣ್ಣು ನೋಡಿದ್ನಂತೆ. ಅದಕ್ಕೆ ಪಕ್ಕ ಕಣ್ಣು ನೋಡಿದ್ರು. ಇವ್ರು ಇವಾಗಲೂ ಸುಳ್ಳು ಹೇಳ್ತಾರೆ. ಅವಾಗಿಂದ ವಾದಿಸ್ತಾನೆ ಅವರ ಇಷ್ಟು ವರ್ಷದಿಂದ ಬರೀ ಕಣ್ಣು ಹೊಡೆದವ್ರೆ, ಸುಳ್ಳು ಹೇಳ್ತಾರೆ, ಕಣ್ಣು ಹೊಡೆದವ್ರೆ. ಆಮೇಲೆ ನಾನು ಸರಿ ಅಂದ್ಬಿಟ್ಟು ಇವ್ರಿಗೋಸ್ಕರ ಎಷ್ಟು 2 ಗಂಟೆನೋ 3 ಗಂಟೆಗೆ ಇವ್ರು ಸ್ಕೂಲ್ ಬಿಟ್ಟರು ಡ್ಯಾನ್ಸ್ ಎಲ್ಲ ಆಗ್ತಿಲ್ಲ. ಅಲ್ಲಿ ಗಂಟ ಕಾಯ್ದಿದ್ವಿ. ಬೆಳಿಗ್ಗೆ 11 ಗಂಟೆಗೆ ಹೋಗಿರೋನು 3 ಗಂಟೆವರೆಗೂ ಕಾಯ್ದಿದ್ದೀನಿ. 3 ಗಂಟೆಗೆ ಕಾಯ್ದು ಆ್ಯಕ್ಚುಲಿ ನಾನು ಕಣ್ಣು ಹೊಡೆದಿಲ್ಲ. ಸೊ ಇವ್ರಿಗೆ ಹಂಗೆ ಅನಿಸ್ತಾರ. ನಾನು ಕರೆದ್ಬಿಟ್ಟು ಕೇಳಿದೆ ಎಲ್ಲಿ ಹೋಗ್ತಿದ್ದೀರಾ, ನಮ್ಗಿನ್ನೂ ಸ್ಕೂಲ್ ಬಿಟ್ಟಿಲ್ಲ ಅಂತ ಅಂದೆ. ಸೊ ಇವ್ರು ಹೋಗ್ಬಿಟ್ಟು ಇನ್ನೂ ಎಲ್ಲರೂ ಬಸ್ ಸ್ಟಾಪಲ್ಲೇ ಇದ್ದರು ನಮ್ಮ ಸ್ಕೂಲ್ ಬಿಡೋರ್ಗಾದ್ರೆ. ಆಮೇಲೆ ಇವ್ರು ಏನು ಮಾಡಿದ್ರು, ವಿಲ್ಸನ್ ಗಾರ್ಡನ್ ಬಸ್ ಸ್ಟಾಪಲ್ಲಿ ನಾವು ಈ ಕಡೆ ಬಂದು ಕೋರ್ಮಂಗ್ಲಾಗೆ ಬಸ್ ಹತ್ತಿ ಹೋಗ್ಬೇಕು. ಸೊ ನಾನು ಈ ಕಡೆ ಬರೋ ತನಕ ಇವ್ರು ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದು. ಇವ್ರ ಮನೆ ಇದ್ದಿದ್ದು ಬಂದು ವಿನಾಯಕ್ ನಗರಲ್ಲಿದ್ದರು ಆವಾಗ. ಸೊ ನಾನು ಬರೋ ತನಕ ಎಲ್ಲರೂ ಇದ್ದರು, ಅವ್ರ ಬಾಯ್ಸ್ ಎಲ್ಲರೂ ಇದ್ದರು. ಆಮೇಲೆ ಇವ್ರು ಬಂದಮೇಲೆ ನಮ್ಮ ಹುಡುಗರು ಎಲ್ಲರೂ ಹೋಗ್ಬಿಟ್ಟು ನಾನು ಇವ್ರ ಹತ್ರ ಹಂಗೆ ಆದರೆ 1-2 ದಿವಸ ಮುಂಚೆನೇ ಕೇಳಿದ್ದೆ ಇವ್ರ ಹತ್ರ. ನಾನು ಪ್ರಪೋಸ್ ಮಾಡಬೇಕಾದ್ರೆ ನಿಮ್ಗೆ ರೋಸ್ ಕೊಡಬೇಕಾ, ಚಾಕ್ಲೇಟ್ ಕೊಡಬೇಕಾ ಅಂತೆಲ್ಲ ಕೇಳಿದ್ದೆ. ಇವರು ಹೆಂಗಾದ್ರೂ ಪ್ರಪೋಸ್ ಮಾಡಿ ಅಂತ ಹೇಳಿದ್ರು. ನಾನು ಅವಾಗ ಆದರೆ ಚಾಕ್ಲೇಟು ರೋಸ್ ಏನೂ ಇಸ್ಕೊಂಡಿಲ್ಲ ನಾನು ಅವಾಗ. ಇವತ್ತು ಇವ್ರು ಬಂದರು, ನಮ್ಮ ಹುಡುಗರೆಲ್ಲ ಹೋದ್ರು. ಹಂಗೆ ಕೈ ಇಟ್ಕೊಂಡು ಕೈ ಅವಾಗೆಲ್ಲ ಇಡ್ತೀರ ಮಾತಾಡ್ಕೊಂಡಿದ್ವಿ. ಮಾತಾಡ್ಕೊಂಡಿರುವಾಗ ನಾನೇ ಪ್ರಪೋಸ್ ಮಾಡಿಬಿಟ್ಟು ಕೈ ಇಟ್ಟು ನಾನು ಕಿಸ್ಕೊಟ್ಟೆ ಕೈ ಮೇಲೆ. ಆಮೇಲೆ ಇವ್ರು ಏನೋ ರಿಪ್ಲೈ ಮಾಡಿಲ್ಲ. ನಂಬರ್ ಇಸ್ಕೊಂಡಿದ್ರು. ನಂಬರ್ ಇವರು ಫ್ರೆಂಡ್ ಆಗಿರೋ ಟೈಮಲ್ಲಿ ಇಸ್ಕೊಂಡಿದ್ರು ಮೊದಲು. ಆಮೇಲೆ ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ಅವ್ರು ಮೆಸೇಜ್ ಹಾಕಿದ್ರು, ನಿಮಗೆ ಐ ಲವ್ ಯು ಟು ಅಂತ ಮೆಸೇಜ್ ಹಾಕಿದ್ರು. ಆವಾಗ ಹಂಗೆ ಲವ್ ಹೋಗ್ತಾ 1-2 ತಿಂಗಳು ಚೆನ್ನಾಗಿದ್ರಿ. ಈಗ ಜಗಳ ಆಗಿ ಇವ್ರು ನನಗೆ ಬೇಡ ಅಂತ ಬ್ರೇಕಪ್ ಗಂಟ ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ. ಆದರೆ ನನಗೆ ಬಿಡೋಕ್ಕಾಯ್ತಾ ಇಲ್ಲ ಇವ್ರ ಕೈಯಲ್ಲಿ. ಏನಂದರೆ ಅದು ಯಾವಾಗ ಆಗಿದ್ದಂದರೆ 10th ಎಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗೇ ಇದ್ವಿ. ಸ್ಕೂಲ್ ಬಿಡ್ತಿದ್ರು, ಇವರು ವೆಯ್ಟ್ ಮಾಡ್ತಿದ್ರು. ನನಗೇನಾದರೂ ಬೇಗ ಸ್ಕೂಲ್ ಬಿಟ್ಬಿಟ್ರೆ ನಾನು ವೆಯ್ಟ್ ಮಾಡಿ ಇವ್ರಿಗೋಸ್ಕರ ವೆಯ್ಟ್ ಮಾಡಿ ಒಂದು ಸತಿ 9 o'clock ಮನೆಗೆ ಹೋಗ್ಬಿಟ್ಟು ನಮ್ಮಮ್ಮ ಸ್ಕೂಲಲ್ಲಿ ಎಲ್ಲರಿಗೂ ಕಾಲ್ ಮಾಡಿ ಕೇಳಿ ಎಷ್ಟು ದೊಡ್ಡ ಇದಾಯಿತು ಗೊತ್ತಾ. ನಾನು ಆದರೂ ಹೇಳ್ತಾ ಇದ್ದೆ ಇವ್ರಿಗೆ, ಇಲ್ಲ ನನಗೆ ಲೇಟ್ ಆಗ್ತಾಯಿದೆ ಹೋಗ್ತಾಯಿದ್ದೆ ಅಂತ. ಅಲ್ಲೇ ಬಸ್ ಸ್ಟಾಪಲ್ಲಿ ವಿಲ್ಸನ್ ಗಾರ್ಡನ್ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡೇ ಇರ್ತಾಯಿದ್ವಿ. ಸೊ ಒಂದು ದಿವಸ ಮಾತ್ರ ಲೇಟಾಗಿ ಆ ಥರ ಬಯಸ್ಕೊಂಡಿದ್ವಿ. ಆಮೇಲೆ ಯಾವತ್ತೂ ಲೇಟಾಗಿ ಹೋಗಿಲ್ಲ, ನಾನು ಬೇಗ ಹೋಗ್ಬಿಡ್ತಾ ಇದ್ದೆ. ಸೊ ಬಂದಿದ ತಕ್ಷಣ ನಾನು ಹೋಗ್ಬಿಟ್ಟು ಮನೆಯಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಟ್ಯೂಷನ್ಗೆ ಹೋಗ್ತೀನಿ ಅಂತ ಬಂಕ್ ಆಗ್ಬಿಟ್ಟು ಬರ್ತಾ ಇದ್ದಿದ್ದು. ಅವ್ರ ಡ್ಯಾಡಿಗೆ ಅವ್ರ ಮಮ್ಮಿಗೆ ಟ್ಯೂಷನ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಗ್ ಎಲ್ಲ ಎತ್ಕೊಂಡು ಬಂದು ನನ್ನ ಮೀಟ್ ಮಾಡ್ಕೊಂಡು ಟ್ಯೂಷನ್ಗೆ ಹೋಗ್ದಿರ ಕೂತ್ಕೊಂಡಿರೋವಾಗ ಇವ್ರಿಗೆ 6 ಗಂಟೆಗೆ ಬಸ್ ಸ್ಟಾಪಲ್ಲಿ 6 ಗಂಟೆವರೆಗೆ ಕೂತ್ಕೊಂಡು 6 ಗಂಟೆ ಆದಮೇಲೆ ನಡ್ಕೊಂಡು ಹೋಗ್ತಾ ಇದ್ರಿ ಕೋರಮಂಗ್ಲಾಗೆ. ನನಗೂ ಟೈಮ್ ಪಾಸ್ ಆಗಬೇಕು, ಇವ್ರಿಗೂ ಮಾತಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಟ್ಯೂಷನ್ ಬಿಡೋದು 9 ಗಂಟೆ. ಆದರೂ ನನ್ನ ಬಂದು ಮನೆ ತನಕ ಬಿಟ್ಟು ಕೋರಮಂಗ್ಲ ತನಕ ಬಿಟ್ಟು ತಿರ್ಗಾ ಇವ್ನು ನಡ್ಕೊಂಡು
ಮನೆಗೆ ಹೋಗ್ತಾ ಇದ್ದ. ಎಷ್ಟೊತ್ತೇ ಆಗಲಿ ಬಂದು ನಾನು ಬಿಟ್ಬಿಟ್ಟೆ ಹೋಗ್ತಾ ಇದ್ದ. ಒಬ್ಬರೇ ಅಂತೂ ಬಿಡ್ತಾ ಇದ್ದಿಲ್ಲ, ಬಸ್ಸಲ್ಲೂ ಹೋಗಿ ಬಿಡ್ತಾ ಇದ್ದಿಲ್ಲ ನಾನೇ ಕರ್ಕೊಂಡು ಹೋಗ್ಬಿಟ್ಟು ನಡ್ಕೊಂಡೇ ಹೋಗ್ತಾ ಇದ್ವಿ, ನಡ್ಕೊಂಡೇ ಬರ್ತಿದ್ವಿ. ಆಮೇಲೆ ಅದೇನೋ ಒಂದು ಅದೇ ಇವ್ರ ಅಮ್ಮನೇ ಬೈದು ಬಿಡೋವಾಗ ನನಗೆ ಏನೋ ತಿರ್ಗಾ ಯಾವುದೋ ಒಂದು ಹುಡುಗಿ ಹತ್ರ ಮಾತಾಡೋವಾಗ ನನಗೆ ಒಂದು ಹುಡುಗಿ ನನ್ನ ಮೇಲೆ ಕ್ರಶ್. ಆ ಹುಡುಗಿಗೆ ಸುಧಾಮ್ ನಗರಲ್ಲಿರೋ ಹುಡುಗಿ, ಅದು ನನಗಿಂತ ಜೂನಿಯರೇ ಅವರು. ನಾವು 10th ಇರೋವಾಗ ಅವ್ರು 8th ಸ್ಟ್ಯಾಂಡರ್ಡ್ ಅವಾಗಲೇ ಬಂದಿರೋದು. ಅವಳು ನನ್ನ ಮೇಲೆ ಕ್ರಶು. ಆ ಹುಡುಗಿ ಬಂದು ಮಾತಾಡ್ಸಿದ್ದಕ್ಕೆ ನನ್ನ ಹತ್ರ ಜಗಳ ಮಾಡ್ಕೊಂಡು ಅದಕ್ಕೊಂದು ಜಗಳ ಆಯಿತು. ಅದಾದ್ಮೇಲೆ ಸಾಲ್ವ್ ಆಯಿತು, ಸುಮ್ಮನೆ ಇದ್ವಿ. ಆಮೇಲೆ ಏನೋ ವಿಷಯಕ್ಕೇನೆ ಇದೇ ಥರ ನಾಳೆ ಸೆಂಡ್ ಆಫ್ ನಮಗೆ 10th ಅನ್ಬೇಕಾದ್ರೆ ಮಾರನೇ ದಿವಸ ಇವ್ರು ಒಂದು ರಿಂಗ್ ಕೊಟ್ಟಿದ್ರು ನನಗೆ. ಅದೆಲ್ಲ ನಾನು ರಿಟರ್ನ್ ಮಾಡಿಬಿಟ್ಟು, ಇಲ್ಲ ನಾನು ನೀನು ಬೇಡವೇ ಬೇಡ, ನಾನು ಬಿಟ್ಬಿಡ್ತೀನಿ ಅಂತ ರಿಂಗೆಲ್ಲ ರೋಡಲ್ಲಿ ಬಿಚ್ಚಿಕ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ ಆವಾಗ ಇವರು ಇಲ್ಲ ನನಗೆ ಬೇಕೇ ಬೇಕು ಅಂತ ಹತ್ಕೊಂಡು ನಮ್ಮ ಮನೆ ತನಕ ಬಂದು, ಇಲ್ಲ ನನಗೆ ಬೇಕೇ ಬೇಕು ನೀನು ಅಂತೇಳಿ ಹತ್ಕೊಂಡು ಬಂದು ಮನೆ ಅದನ್ನು 2 ದಿವಸ ಅವರು ನನಗೆ ಆ ಥರ ಮಾಡಿಸಿದ್ದಾರೆ. 2 ದಿವಸ ಹಿಂದೆನೇ ಅಲ್ದಿದ್ದೀನಿ, ನಾನು ಒಪ್ಕೊಂಡಿಲ್ಲ ಇವರು. 2 ದಿವಸ ಆದಮೇಲೆ ಆಮೇಲೆ ನಾನೇ ಹೆಂಗೋ ಹಂಗೆ ಮಾತಾಡಿಸಿ ಕಾಂಪ್ರಮೈಸ್ ಮಾಡಿಕೊಂಡು ಚೆನ್ನಾಗಿದ್ರಿ. ಆಮೇಲೆ ಹಂಗೆ ಹೋಗ್ತಾನೆ ಇತ್ತು ಜೀವನ. ಡೈಲಿ ಸ್ಕೂಲ್ ಬಿಟ್ಟಿದ್ಮೇಲೆ ಡೈಲಿ ಹೋಗ್ತಾ ಇದ್ದೆ. ಲೈಫ್ ಅಂತೂ ಸಖತ್ತಾಗಿತ್ತು. ಸ್ಕೂಲಲ್ಲಿ ಜಾಲಿ ಮಾಡಿದ್ವಿ. ಕಪಾಲಮ್ಮ ದೇವಸ್ಥಾನಕ್ಕಂತೂ ಬಂಕ್ ಹಾಕ್ಸಿ ಕರ್ಕೊಂಡು ಹೋಗ್ತಾ ಇದ್ದೆ ಇವ್ರಿಗೆ ನಾನು. ಒಂದ್ಸತಿ ಏನಾಗಿತ್ತು ಗೊತ್ತಾ, ಅದು ಕಪಾಲಮ್ಮಗೆ ಅದೇ ಫಸ್ಟ್ ಟೈಮ್ ನಾವು ಹೋಗಿದ್ದಿದ್ದು. ಸೊ ನನ್ನ ಮನೇಲಿ ಸ್ಕೂಲ್ ಇತ್ತು, ನಾನು ರಜಾ ಹಾಕ್ಬಿಟ್ಟು ನಾನು ಸೆಂಡ್ ಆಫ್ಗೆ ಬ್ಲೌಸ್ ಇಸ್ಬೇಕು ಅಂತ ನಾನು ಹೋಗ್ಬಿಟ್ಟಿದ್ದೆ ಇವ್ರ ಜೊತೆ. ಸೊ ನಾನು ಬರೋವಾಗ ನಮ್ಮ ಅಣ್ಣ ಇದ್ದಾರೆ, ನಾನು ಬೀಗ ಕೂಡ ತೊಗೊಂಡು ಹೋಗ್ಬಿಟ್ಟಿದ್ದೀನಿ. ನಮ್ಮ ಅಣ್ಣ ಫುಲ್ ಕೋಪ ಬಂದ್ಬಿಟ್ಟು ರಿಮೋಟಲ್ಲಿ ಎತ್ಸಿ ಇಲ್ಲಿ ಹೊಡೆದು ಓಪನ್ ಮಾಡಿಸ್ಬಿಟ್ಟಿದ್ರು. ಆದರೆ ಇನ್ನೊಂದು ಏನಂದರೆ ಇವರು ಬಿಲ್ಡಿಂಗ್ ಮೇಲೆ ಡೈರೆಕ್ಟಾಗಿ ಹೋಗ್ಬಿಟ್ಟಿದ್ರಿ ನಾವು ಅವಾಗ ಫಸ್ಟ್ ಟೈಮು. ಅವಾಗ ಓನರ್ ಇದ್ದಾರೆ, ಕೆಲವರು ಓನರ್ ನೋಡಿಕೊಂಡು ಇವ್ರ ಅಣ್ಣಗೋ ಇವ್ರ ಅಮ್ಮಗೋ ಯಾರಿಗೋ ಹೇಳ್ಬಿಟ್ಟವ್ರೆ. ಅವಾಗ ಹಾಕೋಬಿಟ್ಟು ಯಾವ ಹುಡುಗರು ಬಂದಿದ್ರು ಅಂತ ಇವ್ರ ಅಣ್ಣ ಹೊಡೆದಿರೋವಾಗ ಇವರು ಬಂದರು ಬ್ಯಾಂಡೇಜ್ ಹಾಕ್ಕೊಂಡು. ನನಗೆ ತಲೆ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅವಾಗ ಸರಿ ಅಂತ ಹಂಗೆ ಹೋಗ್ತಾನೆ ಇತ್ತು. 10th ಎಕ್ಸಾಮು ಒಂದು ದಿವಸ ಹಿಂದೆ ಆ್ಯಕ್ಸಿಡೆಂಟು. ಚರ್ಚಿಗೆ ಹೋಗೋಣ, ಚರ್ಚಿಗೆ ಹೋಗಿ ಕ್ಯಾಂಡಲ್ ಹಂಚೋಣ ಅಂದ್ಕೊಂಡಿದ್ವಿ ನಾವು. ಇವ್ರ ಫ್ರೆಂಡು ಸಹನ ಅಂತ ಇದ್ದಾರೆ, ಅವರು ನಾನು ಹೋಗ್ತೀನಿ ಐಶ್ವರ್ಯ ಗಂಟ ನಾನು ಹೋಗ್ತೀನಿ ಅಂತ ಕೂತ್ಕೊಂಡಿರೋವಾಗ ಟ್ರಿಬಲ್ಸು ಆರ್ಗುಡಿ ಮೇನ್ ರೋಡಿಂದ ನಿಲ್ಸಿ ಕೋರ್ಮಂಗ್ಲಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಪೊಲೀಸ್ ಅವ್ರು ಇದ್ರು ಅಂತ. ಅಲ್ಲಿ ನಾನೇನು ಮಾಡಿದೆ, ಯೂಟರ್ನ್ ನೋಡ್ಕೊಂಡು ಹಿಂಗೆ ಅನ್ನಪಲ್ಯ ಮೇಲೆ ಹೋಗೋಣ ಅಂತ ಯೂಟರ್ನ್ ನೋಡ್ಕೊಂಡು ಅನ್ವೇದಲ್ಲಿ ಬರ್ತಾ ಇದ್ದೀನಿ. ಒಬ್ಬ ಯಾರೋ ಕೊಟ್ಬಿಟ್ಟು ಪಲ್ಸರ್ 160 150 ಇಟ್ಕೊಂಡಿದ್ದಾನೆ ಅವನು. 120 130 ಸ್ಪೀಡಲ್ಲಿ ಇದ್ದಾನೆ. ಕುತ್ಕೊಂಡು ಬಂದು ಗುದ್ದಿರೋವಾಗ ನನಗೂ ಏಟಾಗಿಲ್ಲ, ಇವ್ರಿಗೆ ಏಟು, ಕೈಯೆಲ್ಲ ಏಟು. ಎಕ್ಸಾಮ್ ಬರೆಯೋದು ಆಗ್ತಾ ಇದ್ದಿಲ್ಲ ಇವರಿಗೆ. ನಾನು ಇವ್ರ ಟೆನ್ಷನ್ ಎಕ್ಸಾಮೇ ಬರ್ದಿದ್ದೆ. ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ರು. ಏನೂ ಆಗಿಲ್ಲ ಫ್ರೆಂಡ್ಸ್, ಎಲ್ಲ ಕರ್ಕೊಂಡು ಹಾಸ್ಪಿಟ್ಲಿಗೂ ತೋರಿಸಿದ್ದು. ಸೊ ಇದೇ ಆಕ್ಸಿಡೆಂಟ್ ಆದಮೇಲೆ ಏನಾಯಿತು, ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ಬಿಟ್ವಿ. ಸುಮ್ಮನೆ ಯಾಕೆ ಇವನಿಗೆ ರಿಸ್ಕು ಅಂತೇಳಿ ಆಟೋ ಬುಕ್ ಮಾಡ್ಕೊಂಡು ಹೋಗಿ ನಾನು ಅವ್ರ ಮನೇಲಿ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಕರ್ಕೊಂಡೋಗಿ ಅವ್ರ ಮನೇಲಿ ಬಿಟ್ಬಿಟ್ಟು ನಾನು ಹೋಗಿ ನಮ್ಮ ಅಕ್ಕ ಮನೇಲೇ ಇದ್ದೆ. ನಾನು ಅಶೋಕಪುರದಲ್ಲಿ ನಮ್ಮ ಅಕ್ಕ ಮನೆ ಇದ್ದಿದ್ದು. ಸೊ ಅಲ್ಲಿ ಹೋಗ್ಬಿಟ್ಟು ನಾನಿದ್ದೆ. ನಾನು ಏನು ಮಾಡಿದೆ, ಅವಳು ನೋಡ್ಕೊಬರೋಣ ಅಂತ ನಾನು ಹಾಸ್ಪಿಟ್ಲಿಗೆ ಹೋದರೆ ಇವರು ಬಂದ್ಬಿಟ್ಟವ್ರೆ. ಅದೇ ಟೈಮಿಗೆ ಹೋದ್ಮೇಲೆ ಅವರೆಲ್ಲ ಮಾತಾಡ್ಕೊಂಡಿದ್ರು ಇವ್ರ ಫ್ರೆಂಡ್ಸು. ಇವ್ರು 3 ಜನ ಇದ್ದರು ಅಂತ ಇವ್ರ ಅಕ್ಕ ಕೇಳಿಸ್ಕೊಂಡು ಅವಾಗ ಇವ್ರ ಭಾವನೂ ಬಂದಿದ್ರು. ಒಂಥರ ಚಿಮ್ಮರಾಗಿದ್ರು. ಸ್ವಲ್ಪ ಭಯ ಆಯಿತು ನನಗೆ ನೋಡಿ ಒಂಥರ. ಸೊ ಅವಾಗ ಇವ್ರು ಬಂದ್ಬಿಟ್ಟವ್ರ. ಸೊ ನನಗೆ ಭಯ ಬೇರೆ, ನಾನೇನು ಮಾತಾಡ್ತಿಲ್ಲ, ನಾನು ಸುಮ್ಮನೆ ಇದ್ದೆ. ಆಮೇಲೆ ನಮ್ಮ ಭಾವ ಬಂದಿದ್ರು. ಮೇಯ್ನು ಫಸ್ಟ್ ಟೈಮ್ ನಮ್ಮ ಭಾವ ನಾನು ಅವಾಗೆ ನೋಡಿದ್ದು. ಸೊ ಹಾಸ್ಪಿಟ್ಲಿಗೆ ಬಂದಿದ್ರು, ಇವ್ರ ಜೊತೆ ಬಂದಿದ್ರು ನಮ್ಮ ಭಾವ ಅಂದರೆ ಇವ್ರ ಅಣ್ಣ ಬಂದಿದ್ರು. ಇವ್ರ ಅಮ್ಮ ಅವರೆಲ್ಲರೂ ಬಂದಿದ್ರು. ಇವ್ರಮ್ಮ ಅವಾಗ ಚೆನ್ನಾಗಿ ಮಾತಾಡ್ಸಿದ್ರು, ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಯಾರಿದ್ರೂ ಅಷ್ಟೇ ಅಮ್ಮ ಅಂದ್ಬಿಟ್ಟೆ ಕರ್ಬಿಟ್ಟು ಮಾತಾಡೋದು. ಆದರೆ ಇವರಮ್ಮ ಚೆನ್ನಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಮಾತಾಡ್ಸಿದ್ರು. ಆದರೆ ಇವ್ರ ಭಾವನ ಕಂಡ್ರೆ ಅವಾಗ ಇದು ಗಾಬರಿ, ಒಂಥರ ಜಿಮ್ಮರ್ ಆಗಿದ್ದಾರೆ, ರಫ್ ಆ್ಯಂಡ್ ಟಫ್ ಆಗಿರ್ತಾರೆ. ಆದರೆ ಹಂಗೇನು ಇದ್ಲ, ಅವರು ಚೆನ್ನಾಗೇ ಮಾತಾಡ್ತಾರೆ, ಚೆನ್ನಾಗೇ ಮರ್ಯಾದೆ ಕೊಡ್ತಾರೆ ಅವರು. ಆವಾಗ ಈ ಥರ ಆಯ್ತಾ. ಸೊ ಆವಾಗ ನಮ್ಮ ಮನೇಲಿ ಡೌಟ್ ಬಂದು ನಮ್ಮ ಅಕ್ಕ ಕೇಳಿಸ್ಕೊಂಡು ನಮ್ಮ ಅಮ್ಮಗೆ ಹೇಳ್ಬಿಟ್ಟವ್ರೆ. ಸೊ ಇಲ್ಲ, ಇವ್ರು 3 ಜನ ಬಿದ್ದಿದ್ದಂತೆ, ಏನಕ್ಕೆ ಬಿದ್ದರು, ಏನಕ್ಕೆ ಇವಳು ಅವ್ಳ ಹುಡುಗನ ಜೊತೆ ಹೋಗಿದ್ದು ಅಂತೇಳಿ ನಾನು ಆವಾಗ ಎಲ್ಲಿ ಮ್ಯಾನೇಜ್ ಮಾಡಿದೆ. ಇಲ್ಲ ನನ್ನ ಫ್ರೆಂಡ್. ಆಮೇಲೆ ನಾನು ಹೇಳ್ಬಿಟ್ಟೆ, ಇಲ್ಲ ನಾವೇ ಹೋಗಿದ್ದು, 3 ಜನನೇ ಹೋಗಿ ಬಿದ್ದಿತ್ತು ಅಂತ. ಸೊ ಅದಕ್ಕೆ ಆಮೇಲೆ ಅವ್ರಿಗೆ ಸ್ವಲ್ಪ ಡೌಟ್ ಬಂದು ನಾನು 10th ಆದಮೇಲೆ ಎಕ್ಸಾಮ್ ಆದಮೇಲೆ ಹೊಸೂರು ಕಳಿಸ್ಬಿಟ್ರು. ಒಂದು ತಿಂಗಳು ಫ್ರೆಂಡ್ಸ್, ಒಂದೂವರೆ ತಿಂಗಳು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನಿಲ್ಲ. ಅವಾಗ ಟಿಕ್ಟಾಕಲ್ಲಿ ಅದು ಯಾವಾಗ ಒಂದ್ಸತಿನೋ 3 ದಿವಸಕ್ಕೆ ಒಂದ್ಸತಿನೋ ಮೆಸೇಜ್ ಮಾಡೋರು ಇವರು. ಅದು ನಾನು ಅವಾಗ ಆನ್ಲೈನಲ್ಲಿ ಇರ್ತಾ ಇದ್ದಿಲ್ಲ. ಇವ್ರು ಮೆಸೇಜ್ ಮಾಡಿದ್ರು. ಫೋನ್ ಇದ್ದಿಲ್ಲ. ಇವ್ರ ಮಮ್ಮಿ ಫೋನ್ ಯೂಸ್ ಮಾಡ್ತಾ ಇದ್ರು. ನಾನು ನಮ್ಮ 10th ಆದ್ಮೇಲೆ ನನ್ನ ಹತ್ರ ಫೋನ್ ಇತ್ತು. ನನಗೂ ಒಂದು ಫೋನ್ ಇಸ್ಕೊಟ್ಟಿದ್ದು. 10th ಆದಮೇಲೆ
ಒಂದು 2 ಮಂತ್ಸ್ 3 ಮಂತ್ಸ್ ಆದಮೇಲೆ ಇವ್ರು ನನ್ನ ಫೋನ್ ಇಸ್ಕೊಟ್ಬಿಟ್ಟಿದ್ರು. ಸೊ ನಾನೇನು ಮಾಡಿದ್ದೆ, ಅದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ನಾನು ಯೂಸ್ ಮಾಡ್ತಾಯಿದ್ದೆ. ಸ್ಕ್ರೀನ್ ಟಚ್ ಫೋನೇ ಇಸ್ಕೊಟ್ಟಿದ್ರು, ವಿವೋ ಇಸ್ಕೊಟ್ಟಿದ್ರು. ಸೊ ಅದೇ ಬೆಳಗ್ಗೆಯಿಂದ ಯೂಸ್ ಸಾಯಂಕಾಲ ಮಾಡ್ತಾಯಿದ್ದೆ. ಗಂಟ ಯೂಸ್ ಮಾಡ್ತಿದ್ರು ಇವರು, ಮಾತಾಡ್ತಾ ಇದ್ರು ಫೋನಲ್ಲಿ. ಆದರೆ ಫ್ರೆಂಡ್ಸ್ ಫೋನಲ್ಲಂತೂ ಬೆಳಿಗ್ಗೆ ಫೋನ್ ಮಾಡಿದ್ರೆ ಸಾಯಂಕಾಲ ಗಂಟ ಮಾತುಕತೆ ಮಾತಾಡ್ತಾನೆ ಇರ್ತಾರೆ. ಮಾತಾಡ್ತಾನೆ ಇರ್ತೀವಿ. ಇವರು ಹಂಗೆ ಅದೇ ಥರ reason ಕೆಲಸ ಇರುತ್ತಲ್ವ. ಮಾಡಿಕೊಂಡು ಮಾತಾಡ್ತಾ ಇದ್ರು. ಆಮೇಲೆ ಸಾಯಂಕಾಲ ಒಂದು 6 ಗಂಟೆ ಆದರೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತಿದ್ರು. ಸಂಡೇ ಆದರೆ ನೋ, ಸಂಡೇ ಆಗಿದ್ರೆ ಮಾತಾಡ್ತಾ ಇದ್ದಿಲ್ಲ. ಅಕ್ಕ ವೆರಿ ಬಂದ್ರೆ ನೈಟ್ ನೋ. ವೆರಿ ನೈಟ್ ಮಾತ್ರ ಎಲ್ಲರೂ ಮಲಗಿದ ಮೇಲೆ ಒಂದು ಮೆಸೇಜ್ ಮಾಡ್ತಾ ಇದ್ರು ಅಷ್ಟೇ ಅವಾಗ ಸಂಡೇ ಆದರೂ. ಯಾಕಂದರೆ ಯಾರಿಗೂ ಗೊತ್ತಿಲ್ಲದ್ರೆ ಯೂಸ್ ಮಾಡ್ತಾ ಇದ್ದೀವಲ್ಲ. ಸೊ ಅದಕ್ಕೆ ನಾವು ಅಷ್ಟು ನಾನು ಎಲ್ಲರ ಮುಂದೆ ಫೋನ್ ಯೂಸ್ ಮಾಡ್ತಾ ಇದ್ದಿಲ್ಲ. ಸೊ ಹಿಂಗೆ ಚೆನ್ನಾಗಿತ್ತು. ಆದಮೇಲೆ 10th ಆದಮೇಲೆ ಸ್ವಲ್ಪ ಅವ್ರ ಮನೇಲಿ ಗೊತ್ತಾಗಿ ನಮ್ಮ ಮನೇಲಿ ಗೊತ್ತಾಗಿ ಸ್ವಲ್ಪ ರಿಸ್ಕ್ ಅನಿಸ್ತು. ಆವಾಗ ಏನು ಮಾಡಿದ್ವಿ, ಜಸ್ಟ್ ನಾವು ಮೀಟ್ ಆಗೋಣ ಅನ್ನೋ ಕಾರಣಕ್ಕೆ ಹೋಗ್ಬಿಟ್ಟು ನಮ್ಮ ಅಣ್ಣ ಬಂದ್ಬಿಟ್ಟು, ಇಲ್ಲ ಇವಳು ಎಲ್ಲ ಓಡೋಗ್ಬಿಟ್ಟವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರು. ಸೊ ಆವಾಗ ಎಷ್ಟು ದೊಡ್ಡ ರಾಮಾಯಣ ಇತ್ತು ಗೊತ್ತಾ. ಹಂಗಂದ್ರು ಅಂತ ನಾವೇನು ಮಾಡ್ತೀವಿ ಸರಿ ಅಂತ ಮೆಣಸಂಗನಲ್ಲಿ ವಾಕಿಂಗ್ ಮಾಡ್ಕೊಂಡು ಅಲ್ಲೇ ಇದ್ವಿ. ನಾನು ಫುಲ್ ಭಯ ನಮ್ಮ ಅಣ್ಣ ಅಂದರೆ. ಸೊ ಹಂಗೆ ವಾಕಿಂಗ್ ಮಾಡ್ಕೊಂಡಿದ್ವಾ. ಅವಾಗ ನಮ್ಮ ಅಣ್ಣವರೆಲ್ಲ ನಾನು ಹೋಗ್ಬಿಟ್ಟಿದ್ದೀನಿ, ಎಲ್ಲೋ ಓಡೋಗ್ಬಿಟ್ಟಿದ್ದೀನಿ ಅಂತಲೇ ಅನ್ಕೊಬಿಟ್ಟಿದ್ರು. ಆ್ಯಕ್ಚುಲಿ ನಾವು ಅದಕ್ಕಂತ ಹೋಗಿಲ್ಲ, ಬೈ ಮಿಸ್ ಆಗಂಗೆ ಆಗೋಯ್ತು. ಆಮೇಲೆ ಬೆಳಿಗ್ಗೆ ಇವ್ರಿಗೆ ಮನೆಗೆ ಹೋಗಕ್ಕೆ ಭಯ. ಸರಿ ಅದಕ್ಕೆ ನಾವು ವಾಕಿಂಗ್ ಮಾಡೋಕ್ಕಂತ ಹೋಗಿ ಆ ಥರ ನಮ್ಮ ಅಣ್ಣವರೆಲ್ಲ ಇಲ್ಲ ಅಮ್ಮ ಇವಳು ಈ ಥರ ಇಲ್ಲ ಮನೇಲಿ ಎಲ್ಲೋ ಹೋಗ್ಬಿಟ್ಟು ಅವಳು ಎಲ್ಲೋಗಿರಲ್ಲ ಗೊತ್ತಿಲ್ಲ ಅಂತ ಎಲ್ಲರಿಗೂ ಫೋನ್ ಮಾಡಿ. ಅವಾಗ ಶಾಂತಿ ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ರಿ ನಾವು. ನನ್ನ ಹತ್ರನೂ ಫೋನ್ ಐತೆ, ಇವ್ರ ಹತ್ರನೂ ಇತ್ತು ಫೋನ್. ಅವಾಗ ಫೋನ್ ಇವರು ಇಟ್ಕೊಂಡಿದ್ರು, ವಿವೋ ಫೋನ್ ಇವರು, ನನ್ನ ಹತ್ರ ಓಪೋ ಫೋನ್ ಇತ್ತು. ಅವಾಗ ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ರಿ ನಾವು. ಇವ್ಳು ಮನೆಗೆ ಹೋಗಲ್ಲ, ಇವ್ಳು ಹೋಗಿಲ್ಲ ಅಂದರೆ ನಾನು ಹೋಗಲ್ಲ. ಒಬ್ಳನ್ನ ಹೆಂಗೆ ಬಿಟ್ಬಿಟ್ಟು ಹೋಗೋದು ಅಂತ ನಮ್ಮಪ್ಪ ಅವರು ಹುಡ್ಕಲ್ಲ ನನಗೆಲ್ಲ ಅವಾಗ ಬಿಟ್ಬಿಟ್ಟಿದ್ರು. ಹೆಂಗೋ ಹುಡುಗ ಎಲ್ಲರೂ ಬಂದೇ ಬರ್ತಾನೆ ಮನೆಗೆ ಅಂತ ಇವ್ರ ಮನೆಯವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟವ್ರೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಬೆಳಿಗ್ಗೆ ತನಕ ನಾವು ಹಂಗೆ ಬಸ್ ಸ್ಟಾಪಲ್ಲೇ ಕೂತಿದ್ವಿ. ನಾವೇನು ಓಡೋಗಬೇಕು ಇನ್ನೊಂದು ಮಾಡಬೇಕು ಅಂತ ಓಡೋಗಿಲ್ಲ ನಾವು. ಆ್ಯಕ್ಚುಲಿನೂ ಹಂಗೆ ಹೋಗಿದ್ದು ನೈಟ್ ಇವನೇನೋ ವಿಷಯಕ್ಕೆ ಈ ಥರ ಆಯಿತು ಅಂತ ಇವ್ನು ಫೋನ್ ಮಾಡಿ ಕರೆದ ನೋಡಬೇಕು ಅನ್ನಿಸ್ತಾಯಿದೆ ಬಾ ಅಂತ. ಸೊ ಮೀಟ್ ಮಾಡೋ ಟೈಮಲ್ಲಿ ನಮ್ಮ ಅಣ್ಣ ಸಡನ್ನಾಗಿ ಬಂದ್ಬಿಟ್ಟು ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಟ್ಟಿದ್ದ. ಸೊ ಅದು ಯಾರು ಬಿಂದು ಅಂತ ನನ್ನ ಫ್ರೆಂಡ್ ಇದಲ್ಲ, ಅವಳಿಂದ ನನಗೆ ಗೊತ್ತಾಗಿತ್ತು ಈ ಥರ ಅಂತ. ಅವ್ರು ಫಸ್ಟ್ ಅವ್ರಿಗೆ ಫೋನ್ ಮಾಡಿರೋದು, ಎಲ್ಲಿ ಐಶು ಬಂದ್ಲ ಹಂಗೆ ಅಂತ ಕೇಳೋಕ್ಕೆ. ಹಂಗೆ ಇರಬೇಕಾದ್ರೆ ಸೊ ಹಂಗೆಲ್ಲರಿಗೂ ಅವಳು ಈ ಥರ ನಿಮ್ಮ ಮನೆಯವರೆಲ್ಲ ಭಯ ಪಡ್ತಾವ್ರೆ ನೀನು ನೋಡೋಗ್ಬಿಟ್ಟಿದ್ದೆ ಅನ್ಕೊಂಡು ಎಲ್ಲಿದೆ ಇಲ್ಲ ಆ ಕಾರಣಕ್ಕೆ ಸ್ಟೇಷನ್ ನನಗೆ ಒಂದು ದಿವಸ ಕುಣಿಸಿದ್ರು, ಫುಲ್ ಕುಣಿಸಿದ್ರು. ಆಮೇಲೆ ಹೊಸೂರು ಕಲ್ಸಿದ್ರು, ಅದು ಮುಂಚೆ ಕಲ್ಸಿಲ್ಲ. ಅದಾದ್ಮೇಲೆ ಹೊಸೂರು ಕಲ್ಸಿದ್ರು. ಮಾರ್ನಿಂಗ್ ನೋಡಿದ್ರೆ ಸ್ಟೇಷನ್ ಕರ್ಸ್ಬಿಟ್ಟವ್ರೆ. ನಮ್ಮ ಅಣ್ಣವರೆಲ್ಲ ಬರ್ತಾವ್ರೆ. ನನಗೆ ನಮ್ಮ ಅಣ್ಣನ ಕಂಡ್ರೆ ಫಸ್ಟ್ ಆದರೆ ಪೊಲೀಸ್ ಅವರು ಆದರೆ ಎಷ್ಟೇ ಇದಾಗಿರ್ಬೋದು ನನ್ನ ಸಪೋರ್ಟ್ಗೆ ನಿಂತ್ಕೊಂಡು ಅವಾಗ ಸ್ಟಾರ್ಟಿಂಗಲ್ಲೇ ತಂದೆ ತಾಯಿ ಬೇಕಾ ಹುಡುಗ ಬೇಕಾ ಮಾತ್ರ ಅಂತ. ನಾನು ಇವ್ರು ಬೇಡ ಬಿಟ್ಬಿಡ್ತೀನಿ ಅಂತ ಮಾತ್ರ ನಿಂತ್ಕೊಂಡಿಲ್ಲ. ಸೊ ಆ ವಿಷಯಕ್ಕೆ ಮಾತ್ರ ನಮ್ಮ ಅಣ್ಣಗೆ ನನ್ನ ಮೇಲೆ ಆ್ಯಕ್ಚುಲಿ ನಮ್ಮ ಅಣ್ಣಗೆ ನಾನು ಅಂದ್ರೆ ಇಷ್ಟ. ಬಟ್ ಈ ವಿಷಯಕ್ಕೆ ನಮ್ಮ ಅಣ್ಣ ಆವಾಗಿಂದ ನನ್ನ ಅಷ್ಟು ಇಷ್ಟಪಡೋದು ಬಿಟ್ಬಿಟ್ಟಾದ್ಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಇವ್ರು ನನ್ನ ಫೋನ್ ಸ್ಟೇಷನಲ್ಲಿ ನನ್ನ ಫೋನು ಕಿತ್ಕೊಬಿಟ್ರು, ಇವ್ರ ಫೋನು ಕಿತ್ಕೊಬಿಟ್ರು. ತಿರ್ಗಾ ಅವ್ರ ಆ ಫೋನ್ ಯಾರ ಹತ್ರ ಐತೆ ಅಂತಲೂ ಗೊತ್ತಿದ್ದಿಲ್ಲ. ಆಮೇಲೆ ಇವ್ರ ಅಪ್ಪ ತಿರ್ಗಾ ಈಸ್ಕೊಟ್ಟು ಬಂದಿರಂತೆ ಮನೆಗೆ. ಇಲ್ಲ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ಕೇಳಿದೆ, ಸ್ಟೇಷನಲ್ಲಿ ಕಾಸು ಕೊಟ್ಬಿಟ್ಟು ಇಸ್ಕೊಳೋಣ ಅಂತ ಹೋದೆ. ಆಮೇಲೆ ಅವರೇ ಹೇಳಿದ್ರು ನಿಮ್ಮ ತಂದೆಯವ್ರಿಗೆ ಕೊಟ್ಟು ಕಳಿಸ್ತೀನಿ ಹೋಗ್ರಿ ಅಂತ. ನಮ್ಮ ತಂದೆಯವ್ರು ಎತ್ಕೊಂಡು ಬಂದರು. ಅವಾಗ ನಮ್ಮ ತಂಗಿಗೆ ಫೋನ್ ನಮ್ಮಪ್ಪ ಏನು ಮಾಡೋರು, ನನ್ನ ಫೋನ್ ನನಗೆ ಕೊಟ್ಬಿಟ್ಟು ಇವ್ರ ಫೋನ್ ನಮ್ಮ ತಂಗಿಗೆ ಕೊಟ್ಬಿಟ್ಟಿದ್ರು. ಅವಾಗ ಇವ್ರಿಗೆ ಯಾವುದೋ ಬೇರೆ ಫೋನ್ ಯೂಸ್ ಎಮ್ ಐ ಯೂಸ್ ಮಾಡ್ತಾಯಿದ್ರು ಇವ್ರು. ಅವಾಗ ಇವ್ರ ಅಮ್ಮದು ಎಮ್ ಐ ಫೋನ್ ಯೂಸ್ ಮಾಡ್ತಾಯಿದ್ರು. ಇವ್ರು ಹೊಸೂರಿಗೆ ಹೋಗ್ಬಿಟ್ಟು ಬಂದ್ಮೇಲೆ ಹೊಸೂರಿಗೆ ಕಳಿಸ್ಬಿಟ್ಟಿದ್ರು ಅಷ್ಟು ಕಳಿಸ್ಬಿಟ್ರು ನನ್ನ. ಸೊ ಅದು ಇನ್ಸಿಡೆಂಟ್ ಆದಿದ ತಕ್ಷಣ ನನ್ನ ಮಾರನೇ ದಿವಸನೇ ನಮ್ಮ ಬಾವವರು ಹೊಸೂರಿಂದ ಬಂದ್ಬಿಟ್ಟಿದ್ರು. ಇವಳೆಲ್ಲ ಹೋಗ್ಬಿಟ್ಟವಳು ಏನು, ನಮ್ಮ ಅಕ್ಕ ಎಲ್ಲ ಮಗುನ ಎತ್ಕೊಂಡು ಬಂದ್ಬಿಟ್ಟಿದ್ಲು. ಅವಾಗ ನಮ್ಮ ಪಾಪು ಬೇರೆ ಚಿಕ್ಕ ಹುಡುಗ, ಅವನನ್ನ ಹತ್ಕೊಂಡು ಅವ್ರನ್ನ ಲಾಸ್ಟ್ ನಾನೆಲ್ವ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತು. ಹತ್ಕೊಂಡು ಹುಡ್ಕಾಡ್ಕೊಂಡು ಯಾರು ಏನು ಮಾಡಿದ್ರು ಏನಾಯ್ತು ಅಂತ ಬಂದ್ಬಿಟ್ಟಿದ್ರು. ಅದೆಲ್ಲ ಆದ್ಮೇಲೆ ನಾನು ಹೊಸರು ಕಲ್ಸ್ಬಿಟ್ರು. ಸೊ ನಾನು ಹೇಳಿದೆ ಆಮೇಲೆ ಹೋಗ್ತಾ ಇವ್ರು ಬಂದ್ಮೇಲೆ ಹಂಗೆ ಡೈಲಿ ಮೀಟ್ ಆಗೋದು, ಟಿಕ್ ಟಾಕಲ್ಲಿ ಮಾಡೋದು, ಅವಾಗೆಲ್ಲ ಜೀವನ ಚೆನ್ನಾಗಿ ನಡೀತಾ ಇಲ್ಲ ಆವಾಗಿಲ್ಲ ಫ್ಯಾಮ್. ಒಂದು 2 ಮಂತ್ಸ್ 3 ಮಂತ್ಸ್ ನಾನು ಹೊಸರು ಕಲ್ಸ್ಬಿಟ್ರು. ಅವರು ಕರ್ದೇ ಇಲ್ಲ. ಆಮೇಲೆ ನನ್ನ ಹತ್ರ ಯಾವ ಇಲ್ಲ 1.5 ಮಂತ್ಸ್ ಅಷ್ಟೇ. ಕಲ್ಸ್ಬಿಟ್ಟಿದ್ರು. ಸೊ ಫೋನ್ ಯೂಸ್ ಮಾಡ್ತಾ ಇದ್ದಿಲ್ಲ ಅವಾಗ ನಾನೇನು ಮಾಡಿದೆ ಅಂದರೆ, ಒಂದು ನಮ್ಮ ಶಿಲ್ಪ ಅಕ್ಕ ಅಂತ ಇದ್ದಾಳೆ, ಅವಳು ಅಶೋಕಪ್ಲರಲ್ಲಿ ಇರೋದು. ಸೊ ಅವಳಿಗೆ ಪಾಪು ಆಯಿತು. ಆ ಗ್ಯಾಪಲ್ಲಿ ಏನು ಮಾಡಿದೆ, ಅವಳ ಫೋನ್ ಎತ್ಕೊಂಡು ನಂಬರ್ ಎತ್ಕೊಂಡು
ಮೆಸೇಜ್ ಮಾಡಿ ಆಮೇಲೆ ನಾನು ಇವ್ನ ನಂಬರ್ ಎತ್ಕೊಂಡು ಇನ್ನೊಂದು ಜಿಯೋ ಫೋನ್ ಚಿಕ್ಕ ಜಿಯೋ ಫೋನ್ ಬರ್ತಲ್ಲ ಅದು ಯೂಸ್ ಮಾಡ್ತಾ ಇದ್ದೆ ಮನೇಲಿ ಯಾರಿಗೂ ಗೊತ್ತಾಗ್ತಿಲ್ಲ. ಗೊತ್ತಿದ್ರ ಥರ ಇವಳೇ ಇಸ್ಕೊಂಡು ಇವಳೇ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ತಿರ್ಗಾ ಇನ್ನೊಂದು ಫೋನ್ ಕೆಲ್ಸ ನಾನು ಅವಾಗ ಇಲ್ಲ ಹೋಗ್ತಾ ಚೆನ್ನಾಗೇ ಇದ್ರಿ. ಆಮೇಲೆ ನಮ್ಮ ಮನೇಲೆಲ್ಲ ಗೊತ್ತಾಯ್ತು. ನಾನು ಹೇಳ್ದೆ ಇಲ್ಲ ನನ್ಗೆ ಅವನೇ ಬೇಕು ಅಂತ ಹೇಳ್ದೆ. ಆಮೇಲೆ ಗೊತ್ತಾಯ್ತು ಅನ್ನೋ ಕಾರಣಕ್ಕೆ ನಮ್ಮಮ್ಮ ನಮ್ಮ ಅಣ್ಣವರೆಲ್ಲ ಇಲ್ಲ ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅಂದ್ರೆ ಬೇರೆ ಮದುವೆ ಹುಡುಗನ ಹುಡುಕ್ತಾ ಇದ್ರು. ಹುಡುಗನ ಹುಡುಕ್ತಾವ್ರೆ. ಹುಡುಗನ ಹುಡುಕ್ಬಿಟ್ಟು ಅವ್ರು ಆಗ್ಲೇ ಮದುವೆ ಮಾಡಿಸ್ಬೇಕು ಅಷ್ಟೇನೆ ಅವ್ರಿಗೆ ಅಂತ ಹೇಳಿ. ಆಮೇಲೆ ಆ ವಿಷಯ ಗೊತ್ತಾಗಿ ಅದಕ್ಕೆ ಮುಂಚೆ ಚೆನ್ನಾಗಿದ್ರಿ. ಟಿಕ್ಟಾಕ್ ಇಟ್ಟಾಗೆಲ್ಲ ಡೈಲಿ ಮೀಟ್ ಆಗೋದು, ಪಾರ್ಟಿಗೆ ಹೋಗೋದು, ಏನಾದ್ರು ತಿನ್ನೋದು, ರೀಲ್ಸ್ ಇದು ಟಿಕ್ಟಾಕ್ ಮಾಡೋದು ಎಲ್ಲ ಚೆನ್ನಾಗಿದ್ರಿ. ಆಮೇಲೆ ಇವ್ರ ಮನೆ ಇವಳು ಗೊತ್ತಾಯ್ತು ಮದುವೆ ಮಾಡಿಸ್ತಾವ್ರೆ ಅಂತ. ಇವ್ರು ನನಗೆ ಹೇಳಿದ್ರು ಸರಿ ಬಾ ಓಡೋಗೋಣ ಅಂತ ಓಡೋಗ್ಬಿಟ್ರಿ. ಲಾಕ್ಡೌನ್ ಓಪನ್ ಆಗಿತ್ತು ಅವಾಗಲೇ. ಲಾಕ್ಡೌನ್ ಓಪನ್ ಆಗಿದ ತಕ್ಷಣ 2 ವಾರ 3 ವಾರ ಆಗಿರುತ್ತೆ ಅಷ್ಟೇ. ಓಪನ್ ಆಗಿದ ತಕ್ಷಣ ಆಕ್ಚುಲಿ ನಾವು ಮದುವೆ ಮಾಡ್ಕೊಳ್ಳೋ ಪ್ಲಾನಲ್ಲಿ ಹೋಗಿಲ್ಲ. ಈಗ ನಾನು ಮದುವೆ ಫಿಕ್ಸ್ ಮಾಡ್ತಾವ್ರಲ್ಲ, ಸೊ ನಾನು ನನ್ನ ಫ್ರೆಂಡ್ ಮನೇಲಿ ಇರ್ತೀನಿ. ನನ್ನ ಫ್ರೆಂಡ್ ಮನೇಲಿ ಇದ್ದು ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಾವು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತೇಳಿ ಇರೋ ಪ್ಲ್ಯಾನಲ್ಲಿ ಹೋಗಿದ್ದು. ಅದೇನಾಯ್ತಂದ್ರೆ ನಮ್ಮಮ್ಮ ಅವರು ಅವ್ರ ಅಪ್ಪ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟವ್ರೆ ಹಿಂಗೇನು ನಮ್ಮ ಹುಡುಗಿಗೆ ಅವಾಗ ಗೊತ್ತಲ್ವಾ ಅಂತ. ಸೊ ನಮ್ಮ ತಂದೆಯವರು ನಮ್ಮಪ್ಪ ನಮ್ಗೆ ಮಾತಾಡ್ಸಲ್ಲ. ಅವಾಗ ನನಗೆ ಫೋನ್ ಮಾಡ್ತಾವ್ರೆ ಅವರು. ನಮ್ಮಪ್ಪನೂ ಮಾಡಿಲ್ಲ, ನಮ್ಮಮ್ಮ ನಮ್ಮ ಅಣ್ಣ ಫೋನ್ ನನಗೆ ಹೇಳಿದ್ರು ಈ ಥರ ನಿಮ್ಮಪ್ಪನೂ ಸ್ಟೇಷನ್ಗೆ ಹೋಗವ್ರೆ, ಅವರು ಬಂದವ್ರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟವ್ರೆ ಹಂಗೆ ಹಿಂಗೆ ಅಂತ. 1 ತಿಂಗಳು ಹುಡುಕಾಡಿದ್ರು ಫ್ರೆಂಡ್ಸ್. 1 ವಾರ ಹುಡುಕಾಡಿದ್ರು, ಸಿಕ್ಕಿಲ್ಲ ಅವ್ರ ಕೈಗೆ. ಆಮೇಲೆ ಹೋಗ್ತಾ ಹೋಗ್ತಾ ಇವಳೇ ಇವ್ರ ಅಮ್ಮಗೆ ಫೋನ್ ಮಾಡಿಬಿಟ್ಟು ಆ್ಯಕ್ಚುಲಿ ಏನಾಯ್ತು ಗೊತ್ತಾ ಅಲ್ಲೇ ಇದ್ವಿ ನಾವು ನನ್ನ ಫ್ರೆಂಡ್ ಮನೇಲಿ. ಆದರೆ ನನಗೆ ಸಪೋರ್ಟ್ ಅಂದರೆ ಆ ಟೈಮಲ್ಲಿ ಇದ್ರಲ್ಲಂದರೆ ನನ್ನ ಫ್ರೆಂಡ್ ಪವಿ ಅಂತ ಇದ್ದಲ್ಲ ಅವಳೇ ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ನಮ್ಮಿಬ್ಬರನ್ನ ಇಟ್ಕೊಂಡು ನೋಡ್ಕೊಂಡವಳೆ ಅವಳು. ನಾನಿದ್ದೀನಿ ಬನ್ನಿ ನಾನು ನೋಡ್ಕೊತೀನಿ ಅಂತ ನೋಡ್ಕೊಂಡ್ಲ ಅವಳು. ಸೊ ಹಂಗಿದ್ವಿ. ಆಮೇಲೆ ನಮ್ಮ ಅಣ್ಣ ಒಬ್ಬಿದ್ದಾರೆ ರಾಜು ಅಣ್ಣ ಅಂತ, ಅವ್ರಿಗೆ ಹೋಗಿ ಅವ್ರಿಗೆ ಅಂಗಡಿ ಇತ್ತು ಅವಾಗ ಅವ್ರಿಗೆ ಹೋಗಿ ಹೇಳಿದ್ವಿ ಸೊ ಈ ಥರ ಓಡ್ ಬಂದುಬಿಟ್ಟಿದ್ದೀವಿ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಹಿಂಗೆ ಇದ್ದು ಕೆಲ್ಸಕ್ಕೆ ಹೋಗ್ಬಿಟ್ಟು ಆಮೇಲೆ ಮದುವೆ ಮಾಡ್ಕೊಳ್ಳೋಂತ ಬಂದಿದ್ದು. ನೋಡಿದ್ರೆ ಈ ಥರ ಎಲ್ಲ ಆಯಿತು ಅಂತ ಹೇಳಿದ್ದಕ್ಕೆ ಅವ್ರು ಸರಿ ನಾನು ನೋಡ್ಕೊತೀನಿ ನೀವು ಅಲ್ಲೇ ಇರಿ ಅಂತೇಳಿ ಅಲ್ಲೇ ಹೋಗಿರಿ ನಾನು ಮಾತಾಡ್ತೀನಿ ಅಂತ. ಅವರು ಬಾಸೆ ಅವರು ಕಷ್ಟಕ್ಕೆ ಕಾಲಕ್ಕೆಲ್ಲ ಅವ್ರು ತುಂಬ ಹೆಲ್ಪ್ ಮಾಡೋರು. ಇವಾಗ ಮಾತಾಡ್ತಾ ಇಲ್ಲ ನಾವು, ಬಟ್ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅವ್ರು. ನಮ್ಮ ಹಿಂದೆ ಏನ್ ಮಾಡಿದ್ದಾರೆ ಅದೆಲ್ಲ ನಮಗ್ ಬೇಕಾಗಿಲ್ಲ. ನಾನು ಕಷ್ಟದಲ್ಲಿ ಇರ್ಬೇಕಾದ್ರೆ ನನ್ನ ತಂಗಿ ಅಂತ ನಾನು ಕಷ್ಟದಲ್ಲಿ ಇರ್ಬೇಕಾದ್ರೆ ನಾನು ಪ್ರೆಗ್ನೆಂಟಲ್ಲಿ ಇರ್ಬೇಕಾದ್ರೆ ಏನ್ ಬೇಕು ಏನು ಅಂತ ಪ್ರತಿಯೊಂದ್ರಲ್ಲಿ ನನ್ಗೆ ಬಂದು ನಿಂತ್ಕೊಂಡವ್ರೆ. ನಾನು ನೋಡಿಲ್ಲ ಫ್ರೆಂಡ್ಸ್. ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಿಲ್ಲ, ಅವರೇ ನೋಡ್ಕೊಳ್ತಾ ಇದ್ರು. ನಮ್ಮ ರಾಜು ಅಣ್ಣ ಅವರಿಬ್ಬರೇ ನಮ್ಮನ್ನ ನೋಡ್ಕೊಂಡಿದ್ದು. ಸೊ ನಾನು ಅದು ಆ ವಿಷಯನ ನಾನು ನಿಮಗೆ ಮ್ಯಾರೇಜ್ ಸ್ಟೋರಿ ಕೇಳಿದ್ದೀರಲ್ವಾ, ಸೊ ಅದ್ರಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಅವ್ರಿಗೆ ಹೇಳಿದ ತಕ್ಷಣ ಈ ಥರ ಅಂತ ಹೇಳಿದ್ವಿ. ಸೊ ನಾವು ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಮನೆಗೆ ಬಂದ್ಬಿಟ್ಟು ಸರಿ ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಇವಳು 1-2 ವಾರ ಆದಮೇಲೆ 1 ತಿಂಗಳು ಆಗ್ಬಿಟ್ಟಿತ್ತು ಅಲ್ಲಿದ್ದು. ಇವ್ರ ಅಮ್ಮಗೆ ಇವಳೇ ಫೋನ್ ಮಾಡಿಬಿಟ್ಟು ಇನ್ನೂ ಮದುವೆ ಆಗಿಲ್ಲ ನಾವು. ಅವರಮ್ಮ ಅದಕ್ಕೆ ಸರಿ ಬನ್ನಿ ನಾವೇ ಮದುವೆ ಮಾಡಿಸ್ತೀವಿ ಅಂದರೆ ಮದುವೆ. ಸೊ ಆ ಥರ ಹೇಳಿ ನಾನು ನಮ್ಮ ರಾಜು ಅಣ್ಣಗೆ ಹೇಳ್ದೆ ಈ ಥರ ಅಮ್ಮ ಹತ್ರ ಮಾತಾಡಿ. ಆ್ಯಕ್ಚುಲಿ ನಂಗೆ ಐಡಿಯಾ ಕೊಟ್ಟಿದ್ದೆ ಅವರು. ಫಸ್ಟ್ ಟೈಮ್ ಮದುವೆ ಆಗ್ತಿದ್ದೀರಾ ನೋಡೋಣ ಇರಿ, ಅವ್ರು ಒಪ್ಕೊತಾರೇನೋ, ಒಪ್ಕೊಂಡಾದ್ಮೇಲೆ ನಿಮ್ಮನ್ನ ಕರ್ಕೊಂಡೋಗಿ ನಾನೇ ಬಿಡ್ತೀನಿ, ಅಷ್ಟು ತನಕ ಇಲ್ಲೇ ಇರಿ ಅಂತೇಳಿ ಇಟ್ಸಿದ್ರು. ಆಮೇಲೆ ಏನಾಯ್ತು ಅಂದರೆ ನಾವು ಅಮ್ಮಗೆ ನಾನೇ ಫೋನ್ ಮಾಡಿದೆ. ನಾನು ರಾಜು ಅಣ್ಣ ಒಂದ್ಸತಿ ಮಾತಾಡಿದ್ರು, ನಂಬರ್ ತೊಗೊಂಡು ಮಾತಾಡಿ ಅವ್ರೇನು ಮಾತಾಡಿದ್ರು ಗೊತ್ತಿಲ್ಲ ಆ್ಯಕ್ಚುಲಿ. ಆಮೇಲೆ ನಾನು ಫೋನ್ ಮಾಡಿ ಹೇಳಿದೆ ಈ ಥರ ಮದುವೆ ಆಗಿಲ್ಲ, ನಾವು ಬಂದರೆ ನೀವು ನಮ್ಮಿಬ್ಬರನ್ನ ಬೇರೆ ಮಾಡಿಬಿಡ್ತೀರಾ, ನನಗೆ ಇಷ್ಟ ಇಲ್ಲ, ನಾನು ಅವನನ್ನೇ ಮದುವೆ ಮಾಡ್ಕೊತೀನಿ ಅಂತ ಹೇಳಿದೆ. ಸೊ ನಮ್ಮ ಮನೇಲಿ ಕನ್ವಿನ್ಸ್ ಮಾಡಿ ನಾನು ಒಪ್ಸಿಬಿಟ್ಟೆ. ನಮ್ಮ ಅಣ್ಣವರೆಲ್ಲ ಒಪ್ಕೊಂಡ್ಬಿಟ್ರು. ಒಪ್ಕೊಂಡು ಆದ್ಮೇಲೆ ನಮ್ಮ ಮನೇಲೂ ಎಲ್ಲರೂ ಒಪ್ಕೊಂಡ್ರು. ನಮ್ಮಪ್ಪ ಒಪ್ಕೊಂಡ್ರು ಅವರು. ಇವಾಗ ಬೇಡ ಆ್ಯಕ್ಚುಲಿ ಸರಿ ನೀನು ಮದುವೆ ಮಾಡ್ಕೋ, ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿದ್ರು. ಹೇಳ್ಬಿಟ್ಟು ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ನಮ್ಮ ಮಾವಾಗ ಆ್ಯಕ್ಚುಲಿ ಆವಾಗ ನಮ್ಮ ಮನೇಲೆ ಇಟ್ಕೊಬಿಟ್ವಿ ಇವನ್ನ. ಅವ್ರ ಅಪ್ಪ ಬೇಡ ಅಂತೇನೋ ಹೇಳ್ತಿದ್ರು ಅಂತ ನಮ್ಮ ಮನೇಲಿ ಇಟ್ಕೊಂಡಿದ್ವಿ. ನಾವು ರೂಮ್ ಮಾಡಿದ್ರು, ಅಲ್ಲಿ ಇವರಿದ್ದರು. ಇವ್ರು ಇದ್ದಾದ್ಮೇಲೆ ಏನು ಮಾಡೋದು, ನಮ್ಮ ಮನೇಲೆಲ್ಲ ಮದುವೆಗೆಲ್ಲ ರೆಡಿ ಮಾಡಿ ಚಪ್ರ ಎಲ್ಲ ಹಾಕಿ ಅರ್ಶಿನಕ್ಕೆಲ್ಲ ರೆಡಿ ಮಾಡಿ ಫಸ್ಟ್ ನಮ್ಗೆ ಅರ್ಶಿನ ಇಕ್ಕಿ ಎಬ್ಸ್ಬಿಟ್ರು. ಕಬಲಮ್ಮ ಮದುವೆ ಮಾಡೋಣ ಅಂತ ಎಲ್ಲರೂ ಫುಲ್ ಊರಿಗೆ ಎಲ್ಲರಿಗೂ ಹೇಳ್ಬಿಟ್ಟವ್ರೆ. ಎಲ್ಲರೂ ಬಂದು ಬಿಟ್ಟವ್ರೆ. ಇನ್ನೂ 10% ಜನ ಬೆಳಿಗ್ಗೆ ಬರ್ಬೇಕಷ್ಟೇ, 90% ಜನ ಬಂದ್ಬಿಟ್ಟವ್ರೆ. ನನಗೂ ಅರ್ಶಿನ ಮೈಯ ಅವಾಗ. ಸೊ ಇವ್ರಿಗೂ ನನ್ಗೆ ಅರ್ಶಿನ ಕೆಪ್ಸ ಆದಮೇಲೆ ಸೊ ಇವ್ರಿಗೆ ಅರ್ಶಿನ ಇಕ್ಕಿದ್ರು. ಸೊ ಇಕ್ಕ ಆದ್ಮೇಲೆ ಇನ್ನೇನು ಊಟ ನಾವಿಬ್ರು ಮಾಡ್ಬಿಟ್ಟು ಇನ್ನೇನು ಇವಾಗೆ ಓಡಬೇಕು ಅನ್ನೋ ಟೈಮಲ್ಲ ಊಟ ಮಾಡ್ತಾ ಇದ್ರಿ. ನನಗೆ ಪೊಲೀಸವ್ರು ಫೋನ್ ಮಾಡಿದ್ರು. ಆ್ಯಕ್ಚುಲಿ ಅರ್ಧ ಆಗಿಲ್ಲ
ನಾನು ಸ್ಟೋರಿಗೆ ಬೇರೆ ಹಾಕ್ಬಿಟ್ಟಿದ್ದೆ. ಸ್ಟೋರಿ ನೋಡ್ಬಿಟ್ಟು ಯಾರೋ ನಮ್ಮ ಅಪ್ಪ ಕಲಿಸ್ಬಿಟ್ಟು ಅವ್ರು ಸ್ಕ್ರೀನ್ ಶಾಟ್ ಎತ್ಬಿಟ್ಟು ಅವ್ರು ಅದು ನೋಡ್ಬಿಟ್ಟು ಹೋಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ರು. ಯಾವ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿತ್ತು ಅಂತಂದ್ರೆ ಆಡ್ಗೋಡಿ ಪೊಲೀಸ್ ಸ್ಟೇಷನಲ್ಲಿ ಅರ್ಶನ ಮೈಯಲ್ಲಿ ಬಟ್ಟೆನೂ ಸಹ ಚೇಂಜ್ ಮಾಡಿಲ್ಲ, ಹಂಗೆ ಅರ್ಶನ ಮೈಯಲ್ಲಿ ನನಗೆ ತಲೆಗೆಟ್ಟು ಊಟ ಮಾಡ್ತಾ ಇದ್ದೆ, ಊಟನೂ ಬಿಟ್ಬಿಟ್ಟು ನನ್ನ ತಲೆಗೆಟ್ಟೋಗಿ ನಾನು ಎದ್ದು ಸ್ಟೇಷನ್ಗೆ ಓಡೋಗಿದ್ದು. ಸ್ಟೇಷನ್ಗೆ ಹೋಗಿ ಹೋಗಿ ನಾನು ಅವತ್ತೇನ ಒಳಗಡೆ ತಕ್ಷಣ ಕೊಡಾರಂತ ಒಂದು ಡೇಟ್ ತರಿಸಿದ್ರು. ಅವ್ರು ಹೊಡೆದಿದ್ದಕ್ಕೆ ಇವರು ಹತ್ಕೊಂಡು ಒಳಗಡೆ ಬಂದ್ಬಿಟ್ಟು ಅವ್ರ ಕೈಯೆಲ್ಲ ಇಟ್ಕೊಂಡ್ಬಿಟ್ರು. ಹೊಡಿಬೇಡಿ ಹೆಂಗೆ ಅಂತ ಕಿಚಾಡ್ಬಿಟ್ಟು ಸ್ಟೇಷನಲ್ಲಿ. ಸರಿ ಬಿಡ್ರಿ ಹೊಡಿಯಲ್ಲ ಹಂಗೆ ಅಂತ ತೋರಿಸ್ಕೊಂಡು ಅವಾಗ ಏನಾಯ್ತಂದ್ರೆ ನಮ್ದು ಚಿಕ್ಕದ್ವಿ, ನಮ್ಮ ಫ್ಯಾಮಿಲಿ ಎಲ್ಲ ಹೋದ್ವಿ. ನಮಗೆ ಗೊತ್ತಿದ್ದಿಲ್ಲಲ್ಲ ಆ್ಯಕ್ಚುಲಿ ನಮ್ಗೆ ಈ ಥರ ಕೇಸ್ ಐತೆ, ಈ ಥರ ಆಗ ಯಾಕಂದ್ರೆ ನಮ್ಮ ರಿಲೇಷನಲ್ಲಿ ಯಾರಿಗೂ ಆಗಿಲ್ಲ. ಸೊ ಹೋದ್ವಿ, ಹೋಗಿ ನೋಡಿದ ತಕ್ಷಣ ಅಲ್ಲಿ ಕೇಸೇ ಉಂಟಾಗೋಯ್ತು. ಇವ್ರನ್ನ ನಮ್ಮ ಭಾವನ ನಮ್ಮ ಅಣ್ಣ ನಮ್ಮ 3 ಜನನೂ ಇಲ್ಲ ಮದುವೆ ಮಾಡ್ಕೊಳ್ಳೇ ಆಗಿರ್ಬೋದು. ನಾವು ಆಗಿರ್ಬೋದು ಸ್ಟೇಷನಲ್ಲಿ ಒಂದು ನಿಮಿಷ ಸುಮ್ಮನೆ ಇರ್ತಿಲ್ಲ. ಆ್ಯಕ್ಚುಲಿ ನಮ್ಮ ಇದರಲ್ಲಿ ಇದೇನಾದರೆ ಅದಷ್ಟೇ. ಸೊ ಹಿಂಗೆ ಸ್ಟೇಷನ್ ಅಲ್ಲಿಗೆ ಮದುವೆ ಮುಗ್ದೋಯ್ತು. ಮದುವೆ ನಿಲ್ಲಿಸ್ಬಿಟ್ರು ಎಲ್ಲರೂ. ಈ ಅರ್ಶನ ಆಗಿ ಇದೆಲ್ಲ ನಿಲ್ಲಿಸ್ಬಿಟ್ರು. ಆಮೇಲೆ ಏನಾಯಿತು, ಮಾರ್ನಿಂಗ್ ಬನ್ನಿ ಬಿಟ್ಟು ಕಳಿಸ್ತೀವಿ ಅಂತೇಳಿ ನೈಟ್ ನಮ್ಮ ಅಣ್ಣ ಇವರೆಲ್ಲ ಸ್ಟೇಷನ್ ಆಮೇಲೆ ಅಂಗಡಿ ಸ್ಟೇಷನಲ್ಲೇ ನೀಟೆಲ್ಲ ಬೆಳೆದೆಲ್ಲ ಇವ್ರು ಬಂದರು. ಇವರನ್ನ ಭಾವನ ಕಳಿಸ್ಕೊಳೋಕ್ಕೆ ಆವಾಗ ಬಡ್ಸ್ಕೊಂಡ್ರು, ಅವರೇ ಬಡ್ಸ್ಕೊಂಡ್ರು. ಇವಾಗ ಮದುವೆ ಮಾಡೋಕ್ಕಿಲ್ಲ 1 ವರ್ಷ ಹುಡುಗನಿಗೆ 21 ಆ್ಯಕ್ಚುಲಿ ಅವಾಗ ಏನಂದರೆ ನನಗೇನಂದರೆ ಅಯ್ಯೋ ಅರ್ಶನ ತನಕ ಅರ್ಶನ ಇಟ್ಬಿಟ್ಟವ್ರೆ, ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟವ್ರೆ, ಇಡೀ ಫ್ಯಾಮಿಲಿಗೆ ಹೇಳ್ಬಿಟ್ಟವ್ರು ನಮ್ಮಮ್ಮ. ಈ ಟೈಮಲ್ಲಿ ಹಿಂಗಾದರೆ ಹೆಂಗೆ ಅಂತ ನಾನು ಮನೆಗೆ ಹೋಗಿ ಬಳೆ ಎಲ್ಲ ತೊಡ್ಸಿದ್ರು, ಎಲ್ಲ ಕಿತ್ತು ಬಿಸಾಕಿ ಹೋಗಿದ ತಕ್ಷಣ ಸ್ನಾನ ಮಾಡಿ ಇವ್ರು ಅರ್ಶದ ಮೇಲೇ ಸ್ನಾನ ಮಾಡ್ತಿದ್ರೆ ಹಂಗೆ ಸ್ಟೇಷನಲ್ಲಿ ಇದ್ರು. ಸೊ ಮಾಡಿ ಹೋಗಿ ಮಾತಾಡಿಸಿ ಕರ್ಕೊಂಡು ಬಂದ್ವಿ. ಅವ್ರ ಅಪ್ಪ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ರು. ಆ ಥರ ಬರ್ಸಿ 1 ಇಯರ್ ಆದಮೇಲೆ ನೀವು ಮದುವೆ ಮಾಡ್ಕೋಬೇಕು, ಇವಾಗ ಮದುವೆ ಮಾಡ್ಕೊಳ್ಳೋಷ್ಟಿಲ್ಲ ಅಂತ ಬರ್ಸಿ ಸೈನ್ ಹಾಕಿ ಕರ್ಕೊಂಡು ಹೋದ್ರು. ಆಮೇಲೆ ಇವ್ರು ಹೋಗ್ಬಿಟ್ರು. ಇವ್ರು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಅದೇ ಡೇನೆ ನಮ್ಮ ಮನೆಗೆ ಬಂದು ಗಾಡಿ ಎತ್ಕೊಂಡು ಅದಕ್ಕೆ ನಮ್ಮ ಮನೆಯವ್ರು ಫುಲ್ ಖುಷಿ ಆಗ್ಬಿಟ್ರು. ಸೊ ಇವ್ನು ಎಷ್ಟಾದರೂ ಇವ್ರನ್ನ ಬಿಡಲ್ಲ, ಮದುವೆ ಮಾಡ್ಕೊತಾನೆ ಅಂತೇಳಿ ಅವ್ರಿಗೆ ನಂಬಿಕೆ ಬಂದ್ಬಿಡ್ತು. ಅವ್ರಿಗೆ ನಂಬಿಕೆ ಬಂದಾದ್ಮೇಲೆ ಏನಾಯ್ತು, ಸರಿ ನೀನು ಹೋಗು, ಇವಾಗ ಸ್ಟೇಷನ್ ಎಲ್ಲ ಹಿಂಗೆಲ್ಲ ಆಗುತ್ತಲ್ಲ, ಸೊ ನೀನು ಮನೆಗೆ ಹೋಗು, ನಾನು ಅವ್ರನ್ನ ನೋಡ್ಕೊತೀನಿ. ನಾನಂತೂ ಹತ್ಕೊಂಡು ಕೂತ್ಬಿಟ್ಟಿದ್ದೆ, ಏನಿಗೆಲ್ಲ ಆಯ್ತಲ್ಲ ಫೋನ್ ಇಲ್ಲ ಇವ್ರ ಹತ್ರ. ಇವ್ರಿಗೆ ಯಾರು ಫೋನ್ ಮಾಡಿದ್ರು ಕೊಡೋರು. ಅವಾಗ ನನ್ನ ಹತ್ರ ಫೋನೇ ಇದ್ದಿಲ್ಲ. ಇತ್ತು ಓಪೋ, ಅದು ನಮ್ಮ ಅಪ್ಪ ಇಟ್ಕೊಂಡ್ಬಿಟ್ಟಿದ್ರು. ಈ ಥರ ಎಲ್ಲ ಆದಮೇಲೆ ಆದರೂ ಬಂದರು, ನನಗೋಸ್ಕರ ಬಂದರು. ಮನೇಲಿ ನಮ್ಮ ಅಣ್ಣ ಎಲ್ಲ ಖುಷಿ ಪಟ್ಟ. ನಮ್ಮ ಅಣ್ಣ ಅಂತೂ ತುಂಬಾ ಬೇಜಾರಾಗ್ಬಿಟ್ಟಿದ್ದ. ಸ್ಟೇಷನಲ್ಲಿ ಹೋಗಿ ಕೂತಿ ನಮ್ಮ ಭಾವ ನಮ್ಮ ಅಣ್ಣ ಅದಕ್ಕೊಂದಕ್ಕೆ ನಾನು ಸಾರಿ ಕೇಳ್ತೀನಿ ಈ ವಿಡಿಯೋಲ್ಲಿ ಅವ್ರಿಗೆ. ನನ್ನಿಂದ ನನ್ನ ಗಂಡನಿಂದ ಅದಕ್ಕೆ ನಿಮ್ಗೆ ತುಂಬ ಹರ್ಟ್ ಆಗಿದ್ರೆ ಸಾರಿ ಭಾವ, ಸಾರಿ ಅಣ್ಣ ಅಂತ ಕೇಳ್ಕೊತೀನಿ. ಒಂದು ತಿಂಗಳು ಇದ್ದೆ ನಾನು. 1 ತಿಂಗಳು ಇಟ್ಬಿಟ್ಟು ನಮ್ಮಮ್ಮವ್ರು ಬಿಟ್ಬಿಟ್ಟಿದ್ರು. ಸೊ ಮಾತಾಡು, ಅರ್ಶನ ತನಕ ಬಂದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಮಾತಾಡು ಅಂತ. 1 ತಿಂಗಳೇನೋ ಇದ್ದ. ಆಮೇಲೆ ಒಂದು ಡೇ ಏನು ಮಾಡಿದೆ, ಏನಕ್ಕೋ ಫೋನ್ ಮಾಡಿದ್ರೆ ಫೋನ್ ಅವ್ರು ಬೇಜಾರಲ್ಲಿ ಇದ್ದು ಸುಮ್ಮನೆ ನಾನು ಫೋನೇ ಮಾಡಿಲ್ಲ. ನಾನು ಬೆಳಿಗ್ಗೆ ಕಾಲ್ ಮಾಡಿದ್ರೆ 1-2 ಸತಿ ರಿಂಗ್ ಆಯಿತು. ಸೊ ಇನ್ನೊಂದು ಸತಿ ಮಾಡಿದ್ರೆ ಎತ್ತೇ ಇಲ್ಲ. ನನಗೆ ಫುಲ್ ಭಯ ಆಯಿತು, ಏನಾಯ್ತಪ್ಪ ಯಾಕೆ ಇವ್ನು ಫೋನ್ ಎತ್ತುತ್ತಾ ಇಲ್ಲ ಅಂತೇಳಿ 2 ಡೇಸ್ ಮಾಡೇ ಇಲ್ಲ. ನಾನು ಬಿಟ್ಬಿಟ್ಟೆ, ಸರಿ ಏನು ಮಾಡ್ಕೊಂಡು ಬಂದೆ. ಆಮೇಲೆ 3 ಡೇಸ್ ಆದಮೇಲೆ ನಾನೇನು ಮಾಡಿದೆ, ಅವ್ರ ಮನೆ ಹತ್ರನೇ ಹೋದೆ ಡೈರೆಕ್ಟಾಗಿ. ಹೋಗಿ ಥರ ಅನಿಲ್ ಕಾಣಿಸ್ತಾ ಇಲ್ಲ, ಅವ್ನು ಇದ್ದಿದ್ರೆ ನನಗೆ ಫೋನ್ ಮಾಡ್ತಾ ಇದ್ದ ಅಂತೇಳಿ ನಮ್ಮ ಅತ್ತೆನ ಕೇಳಿದೆ. ಸೊ ನಮ್ಮ ಅತ್ತೆ ನನಗೆ ಗೊತ್ತಿಲ್ಲ, ಇಲ್ಲ ಕೆಲ್ಸಕ್ಕೆ ಹೋಗಿಲ್ಲ ಹಂಗೆ ಹೇಳ್ತಾಯಿದ್ರು. ಯಾಕಂದರೆ ನಮ್ಮ ಅತ್ತೆ ನಮ್ಮ ಅಂದರೆ ಭಯ, ಅದಕ್ಕೆ ಅವ್ರ ಹತ್ರ ಹೇಳ್ತಿದ್ರು. ಸೊ ನಾನು ಸುಮ್ಮನೆ ಆಗ್ಬಿಟ್ಟೆ. ಅದಾದ್ಮೇಲೆ ಏನಾಯ್ತಂದರೆ ಇವ್ರನ್ನ ನೋಡಿದ್ರೆ ರಿಯಾಬಲ್ ಹಾಕ್ಬಿಟ್ಟವ್ರೆ. ನಾನು ಅವಾಗ ಜಗಳ ಮಾಡಿಬಿಟ್ಟಿದ್ದೆ ಫ್ರೆಂಡ್ಸ್ ಮನೇಲಿ ಅವತ್ತು. ಅವಾಗ ನಾನು ಟಿವಿ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟು ನಮ್ಮ ಹತ್ರ ಬಿಟ್ಕೊಡಲ್ಲ. ಅವ್ರು ಹೊಡೆದಿದ್ದಕ್ಕೆ ನಮ್ಮ ಅದ್ರ ಮೇಲೇ ಕೈ ಇಕ್ಕಿಲ್ಲ ಅಂದ್ಬಿಟ್ಟು ಫೋನ್ ಮಾಡಿದ್ರು ನನ್ನ ಮುಂದೆ ನಮ್ಮಪ್ಪಗೆ ನಾನು ಬೈದ್ಬಿಟ್ಟು ನಮ್ಮಪ್ಪ ಅಲ್ಲಿ ನೈಟ್ ಇವ್ರ ಮನೇಲಿ ಏನಾಯ್ತೋ ನನಗೆ ಗೊತ್ತಿಲ್ಲ. ಸೊ ಇವರೇ ಹೇಳ್ಬೇಕಾದ್ನ ಕೆಲಸ ಆದಮೇಲೆ ಸರಿ ನಮ್ಮ ಬಾಸು ಮದುವೆ ಕರೆದ್ಬಿಟ್ಟು ನಾನೇನು ಮಾಡಿದೆ, ಆ ಟೆನ್ಷನಲ್ಲಿ ಹೋಗಿ ಚೆನ್ನಾಗಿ ಜಾಲಿಯಾಗಿದ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಬಂದೆ. 5 ಗಂಟೆಗೆ ಬಂದು ಮಲಗಿದ್ದೆ. ಯಾವತ್ತೂ ಅಷ್ಟೇ ನಮ್ಮಪ್ಪ 7 ಗಂಟೆ ಆದರೆ ಎಬ್ಬರಿಸ್ಬಿಡೋರು ನನಗೆ ಮಲಗಬಾರ್ದು ಅಂತ. ಅವತ್ತೊಂದೇ ದಿವಸ ನನಗೆ ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು, ಬಾರೋ ಅಣ್ಣಮ್ಮ ಕುಡಿತಾ ಇದ್ದೀವಿ ಅಂತ. 6 ಗಂಟೆಗೆಲ್ಲ ಫೋನ್ ಮಾಡು, ನಾನು ನಿದ್ದೆ ಇಲ್ಲ, ಹೋಗಿ ಮಲಗಿರೋದೇ 5 ಗಂಟೆಗೆ ನಿದ್ದೆ ಇಲ್ಲ, ನಾನು ಎದ್ಬಿಡ್ತೀನಿ ಅಂತ. ನೋಡ್ರೆ ನಮ್ಮಪ್ಪ 7 ಗಂಟೆಗೆ ಎದ್ಬಿಟ್ಬಿಟ್ಟು ರೂಮಲ್ಲಿ ಮಲಿಕೋ ಅಂದರು. ರೂಮಲ್ಲಿ ಮಲಗಿ 8 ಗಂಟೆಗೆ ನೋಡ್ರೆ ರಿಯಾಬ್ ಬಂದರು. ರಿಯಾಬ್ ಬಂದು ಈ ಥರ ನಮ್ಮಮ್ಮನೂ ಒಂದು ಕಡೆ ಅಲ್ತವ್ರೆ. ನಮ್ಮಮ್ಮ
ಏನಾದರೂ ಮಾಡು ನೀನು ಹೋಗ್ಬೇಡ, ನಿಮ್ಗೇನಾದ್ರು ನಾನು ನೋಡ್ಕೊತೀನಿ ಅಂದ್ಬಿಟ್ಟು ಅದು ಇದು ಅಂದರು ಸರಿ ಅಂತ ಇಬ್ಬರನ್ನ ಹೆಂಗೋ ತಲ್ಲಿ ಗಿಲ್ಲಿ ಓಡೋಗ್ಬಿಟ್ಟೆ. ಒಬ್ಬರನ್ನ ಮಾತ್ರ ತಲ್ಲಕ್ಕಾಗಿಲ್ಲ. ನಾವು ಇಬ್ಬರನ್ನ ಸೇರಿಸಿದ್ರೆ ಒಬ್ಬ ಅವನು ಎತ್ತಾಕು ನನಗೆ ಕಾರೊಳಗಡೆ ಬಿಸಾಕ್ನ ಪ್ರೈಮ್ ಅವರು ಅಂದ್ಬಿಟ್ಟು ಸರಿ ಕರ್ಕೊಂಡು ಹೋಗಿ ನೋಡ್ರೆ ಬೆಡ್ಡು ಅಲ್ಲೂ ಹತ್ಕೊಂಡು ನಾನು ಯಾರಿಗೋಸ್ಕರ ನಾನು ಹತ್ತಿಲ್ಲ, ಇವಳಿಗೋಸ್ಕರನೇ. ಇವಾಗಲೂ ನಮ್ಮ ಅಮ್ಮ ಅಂದರೆ ಪ್ರಾಣ ನನಗೆ. ಹೋಗ್ಬಿಟ್ಟು ಸರಿ ಒಂದು ದಿವಸ ಇದು ರಿಯಾಬು ಹಂಗೆ ಹಿಂಗೆ ನಾನು ಗೊತ್ತಿಲ್ಲ ರಿಯಾಬ್ ಅಂದ್ರೆ ಏನು, ರಿಯಾಬ್ ಅಂದ್ರೆ ನನಗೆ ಗೊತ್ತಿಲ್ಲ. ಅವಾಗ ಫೋನ್ ನೋಡ್ತಾರೆ ಅಷ್ಟೇ, ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ಫೋನ್ ನೋಡ್ತಾರೆ. ನನಗೆ ಫೋನು ಒಂದು ಎಲ್ಲರೂ ಸುತ್ತಾಡ್ಬೇಕಷ್ಟೇ, ಅದೆರಡೇ ನನಗೆ ಆಸೆ. ಹುಡುಗರ ಜೊತೆ ಜಾಸ್ತಿ ಇರ್ಬೇಕಂತ ಆಸೆ ನನಗೆ. ಟ್ರಿಪ್ ಹೋಗೋದು ಅದು ಇದು. ಆದರೆ ಇವ್ರು ನನಗೆ ಟ್ರಿಪ್ಪಿಗೆ ಬಿಡಲ್ಲ, ಭಯ ಇವ್ರಿಗೆ. ಯಾಕಂದರೆ ನನಗೆ ಅಲ್ಲ ಟ್ರಿಪ್ಪಿಗೆ ಹೋದ್ರೆ ಸರಿ ಹಂಗೆ ಹೋಗ್ತಾ ಹೋಗ್ತಾ ಒಂದು 4 ತಿಂಗಳಿದ್ದೆ ಫ್ರೆಂಡ್ಸ್. 4 ತಿಂಗಳು ಆದಾದ್ಮೇಲೆ ನನ್ಗೆ ರಿಯಾಬ್ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ. ಆಕ್ಚುಲಿ ಇವ್ರೇನ್ ಮಾಡಿದ್ರೆ ಅಲ್ಲೊಂದು ಹುಡುಗ ಇದ್ದಾರೆ, ಅವ್ರ ಹೆಸರೇನು ಶಂಕರ್ ಅಂತ. ಅಲ್ಲೊಂದು ಶಂಕರ್ ಅಂತ ಒಬ್ರು ಇದ್ದಾರೆ. ಇವ್ರೇನ್ ಮಾಡಿದ್ರು ಅವ್ರ ಇನ್ಸ್ಟಾ ಐಡಿ ಕೊಟ್ಬಿಟ್ಟು ಹೋಗಿದ ತಕ್ಷಣ ನಮ್ಗೆ ಮೆಸೇಜ್ ಮಾಡುವ ಅಂತ ಹೇಳಿದ್ರಂತೆ. ಆವಾಗ ಏನಾಯ್ತು, ಇವ್ರ ಐಡಿ ನನ್ನ ಫೋನಲ್ಲಿತ್ತು. ನಮ್ಮ ಮನೆಯವ್ರಿಗೂ ಗೊತ್ತಿತ್ತು, ನನ್ನ ಹತ್ರ ಫೋನ್ ಇತ್ತು, ನನ್ನ ಹತ್ರ ಇತ್ತು. ನಾನು ಆವಾಗ ತುಂಬಾ ಹತ್ಕೊಂಡು ನಮ್ಮ ಅಣ್ಣ ನಂಗೆ ನಿಜ ನಮ್ಮ ಮನೆಯವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆವಾಗಂತೂ ಅವ್ರು ಹೇಳಿಲ್ಲ ಬೇರೆ ಮದುವೆ ಮಾಡ್ಕೊ ಅಂತ. ಸೊ 1-2 ತಿಂಗಳು ಇಲ್ಲ ಅವ್ನು ಹೋಗಲ್ಲ, ಅವತ್ತೇ ಬಂದಿರೋ ಅವ್ನು ಇವತ್ತು ಅವ್ನು ಹಂಗೆ ಮಾಡ್ತಾನ, ಇಲ್ಲ ಬಂದೇ ಬರ್ತಾನೆ, ಏನೋ ಆಗಿರುತ್ತೆ ಬಂದೇ ಬರ್ತಾನೆ, ಸುಮ್ಮನೆ ಇರುತ್ತೆ. ನಮ್ಮ ಅಣ್ಣವರೆಲ್ಲ ನಂಗೆ ಧೈರ್ಯ ಕೊಟ್ಟರು. ಸೊ ಅದಾದಮೇಲೆ ಒಂದ್ಸತಿ ಎನ್ಕೋ ಇದರಲ್ಲಿ ಮೆಸೇಜ್ ಬಂತು ಯಾರ್ದಪ್ಪ ಇದು ಅಂತ ನೋಡಿ ವಾಯ್ಸ್ ಮೆಸೇಜ್ ಮಾಡಿದ್ರು. ಬಂದ್ಬಿಟ್ರೆ ರಿಯಾಬಿಂದ ಅಂತ. ನಾನು ಅವಾಗ ಸರಿ ಅಂತ ಹಂಗೆ ತಕ್ಷಣ ಅದನ್ನ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ಮೆಸೇಜ್ ಹಾಕಿ ಕಾಲ್ ಮಾಡಿದೆ. ಈ ಥರ ಯಾರು, ಎಲ್ಲಿರೋದು ನೀವು, ಅನಿಲ್ ಅನ್ನೋರು ಗೊತ್ತಾ ಅಂತಂದರು. ಹ್ಞೂ ಗೊತ್ತು, ನಿಮ್ಗೆ ರಿಯಾಬಲ್ ಹಾಕಿದಾರಂತೆ ಅವ್ರನ್ನ, ನೀವು ಯಾರು? ನಾನು ಈ ಥರ ಐಶು ಅವರು ವೈಫ್ ನಾನು ಅಂತ, ನಾನು ವೈಫ್ ಅಂತಲೇ ಮಾತಾಡ್ತಾಯಿದ್ದೆ. ಸೊ ಅದಕ್ಕೆ ಹೇಳಿದ್ದಕ್ಕೆ ಓ ಹೌದಾ, ಈ ಥರ ಅವ್ರು ಹೇಳ್ತಾಯಿದ್ರು ನಿಮ್ಮ ಬಗ್ಗೆನೇ ನೆನೆಸ್ಕೊಂಡು ಅಳ್ತಾನೆ ಇದರಲ್ಲಿ, ಈ ಥರ ರಿಯಾಬಲ್ ಇದ್ದುಬಿಟ್ಟವ್ರೆ ಅಂತ. ಅದೇ ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಸೊ ಎಲ್ಲೋಗ್ಬಿಟ್ಟಿದ್ನೋ, ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೇನೋ, ನನ್ನ ಮೋಸ ಮಾಡಿಬಿಟ್ಟು ನಂಬ್ಕೊಂಡು ಬದುಕ್ತಾ ಇದ್ದೆ ನಾನು. ಅದಾದಮೇಲೆ ಅದು ಗೊತ್ತಾಗಿತ್ತು ಮಾರನೇ ಒಂದು 3-4 ದಿವಸ ಬಿಟ್ಟು ಅಡೇನೇ ಹೇಳ್ಬಿಟ್ಟೆ ನಮ್ಮ ಅಣ್ಣಗೆ, ಅಣ್ಣ ಈ ಥರ ರಿಯಾಬಲ್ ಇದ್ದಾನಂತೆ, ರಿಯಾಬ್ ಫೋಟೋ ಎಲ್ಲ ಕಳಿಸ್ದೆ, ನಾನು ಕರ್ಕೊಬರಲ್ಲ ಅಂತ ಹೇಳ್ದೆ ನಮ್ಮ ಅಣ್ಣ. ಬೇಡ ಇರಣ್ಣ, ಅಲ್ಲಿ ಬೇರೆಯವ್ರು ಹೋದ್ರೆ ಬಿಡಲ್ವಂತೆ, ನೋಡೋಣ ಅವ್ರಪ್ಪ ಯಾವಾಗ ಕರ್ಕೊಬರ್ತಾರೋ ಅಂತ ನೋಡ್ಬಿಟ್ಟು. ಆಮೇಲೆ ನನಗೆ ಜೂನ್ 2ನೇ ತಾರೀಕು ನಾನು ಬರ್ತಾಳೆ. ಜೂನು ಅದಕ್ಕೆ 2 ದಿವಸ ಮುಂಚೆ ನಮ್ಮ ಅಪ್ಪಗೆ ಫೋನ್ ಮಾಡಿದ್ರು. ನಾನೇ ಹೇಳಿದೆ ಅಲ್ಲಿ ಒಳಗಡೆ ಇರೋದು ಫೋನ್ ಮಾಡಿಕೊಡಿ, ನಾನು ಮಾತಾಡಬೇಕು, ಎಲ್ಲರೂ ಪೇರೆಂಟ್ಸ್ ಅವರು ಬರ್ತಾರೆ, ಏನೇನೋ ತಿಂಡಿ ಗಿಂಡಿಲ್ಲ ತೊಗೊಂಡು ಬರ್ತಾರೆ. ಡೈಲಿ ಬಂದು ತಿಂಗ್ಳಿಗೆ ಒಂದು ಸತಿನೂ ಮೀಟ್ ಆಗ್ತಾಯಿದ್ರು. ನನಗೆ 4 ತಿಂಗಳಲ್ಲಿ ಒಂದು ಸತಿನೂ ಮೀಟ್ ಆಗಿಲ್ಲ ಯಾರು. ತುಂಬ ಬೇಜಾರು. ಡೈಲಿ ಹತ್ಕೊಂಡಿರ್ತಾಯಿದ್ದೆ. ಊಟ ಅಂತೂ ಮಾಡ್ತಾನೆ ಇರ್ತಾಯಿದ್ದಿಲ್ಲ ನಾನು. ಆದ್ರೂ ಅಲ್ಲೆಲ್ಲ ತಿನ್ಸೋರು, ಸ್ವಲ್ಪ ಆದ್ರೂ ತಿನ್ನಬೇಕು ಅಂತ ತಿನ್ಸೋರು. 2 ದಿವಸ ಮುಂಚೆ ನಮ್ಮಪ್ಪ ನಾನು ಊರಲ್ಲಿದ್ದೀನಿ, ನಿಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗ್ತಾರೆ ಅಂದರು. ಆವಾಗಲೂ ಬಂದಿಲ್ಲ ಅವರು. ಜೂನ್ 2ನೇ ತಾರೀಕು ಬರ್ತಡೇ, 15ನೇ ತಾರೀಕು ಜುಲೈ 15ನೇ ತಾರೀಕು ಏನೋ ಬಂದೆ ನಾನು. ನಮ್ಮಪ್ಪ ಬಂದರು. ಆದರೂ ಇನ್ನೂ 1-2 ತಿಂಗಳು ಇಲ್ಲೇ ಇರು, ನೀನು ಇನ್ನೂ ಚೆನ್ನಾಗಿ ಇರ್ತೀಯ ಅಂದರು. ನಾನು ಏನು ನಮಗೆಲ್ಲ ಇಲ್ಲಿ ಕಡೆ ನಾನು ಸೊತೋಗ್ತೀನಿ ಹಂಗೆ ಹಿಂಗೆ ಅಂತ ಹೇಳೋವಾಗ ಕರ್ಕೊಂಡು ಬಂದರು. 2 ದಿವಸ ಮಾತ್ರ ಫ್ರೆಂಡ್ ನಾನು ಚೆನ್ನಾಗಿದ್ದೆ. ಆದರೂ ಬಂದಿಟ್ಟು ನಾನು ಫೋನ್ ಎತ್ಕೊಂಡು ಫಸ್ಟ್ ಇವಳಿಗೆ ಫೋನ್ ಮಾಡಿದ್ದು ನಾನು. ಅದು ಆ್ಯಕ್ಚುಲಿ ಏನಾಯ್ತು ಅಂದರೆ ಇವ್ರು ಫೋನ್ ಎಲ್ಲ ಫ್ಲ್ಯಾಶ್ ಮಾಡಿಬಿಟ್ಟಿದ್ರು, ನನ್ನ ನಂಬರ್ ಕಾಂಟ್ಯಾಕ್ಟ್ ಇಲ್ಲ. ನಾನೇನೋ ಸುಮ್ಮನೆ ನನಗೆ ಯಾಕೋ ಅನ್ನಿಸ್ತು ಮಾಡೋಣ ಅಂತ. ಸೊ ಮಾಡಿದೆ, ಒಂದೊಂದು ಸತಿ ಮಾಡೋಕ್ಕೆ ರಿಂಗ್ ಆಯಿತು. ನನಗೆ ಭಯ, ಅವ್ರ ಅಪ್ಪ ಎತ್ತು ಬಿಡ್ತಾರೇನೋ, ಬೈದು ಬಿಡ್ತಾರೇನೋ ಅಂತ. ಸೊ ಕೆಲ್ಸಕೊಂಡು ಇವನು ವಾಯ್ಸು ನಾನು ಎತ್ತಿದ ತಕ್ಷಣ ಇವನು ಅಲೋ ಅಂದಿದ್ದಕ್ಕೆ ನಾನು ಅವ್ರ ಅಪ್ಪ ನಾನು ಕಟ್ ಮಾಡಿಬಿಟ್ಟೆ. ತಿರ್ಗಾ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾವನೆ, ಬುಜ್ಜಿ ನಾನು ಕಾಲ್ ಮಾಡು ಅಂತ. ಆವಾಗ ನಾನು ಫೋನ್ ಮಾಡಿ ನಮ್ಮಮ್ಮ ಇದ್ರು, ನಾನು ಹತ್ಕೊಬಿಟ್ಟೆ, ನಮ್ಮಮ್ಮನೂ ಹತ್ಕೊಬಿಟ್ರು. ಎಲ್ಲಪ್ಪ ಹೋದೆ, ಇವಳು ಊಟ ತಿಂಡಿ ಬಿಟ್ಬಿಟ್ಟಿದ್ದಾಳೆ ಅಂತ ಹತ್ಕೊಬಿಟ್ರು. 2 ದಿವಸ ಇವ್ರು ಮೀಟ್ ಆಗಿಲ್ಲ ನಾನು. ತಿರ್ಗಾ 2 ದಿವಸ ಯಾಕಂದರೆ ನನಗೆ ಅವ್ರು ಮೊಟ್ಟೆ ಹೊಡೆದ್ಬಿಟ್ಟು ರಿಯಾಬಲ್ಲೆಲ್ಲ ಮೊಟ್ಟೆ ಹೊಡೆದ್ಬಿಡ್ತಾರೆ. ನನಗೆ ಕೂದಲಿಲ್ಲ ಸ್ಕೂಲ್ಗೋಸ್ಕರ, ಇವಳಿಗೋಸ್ಕರ ಸ್ಕೂಲಲ್ಲೇ ಮೊಟ್ಟೆ ಹೊಡೆದೆ. ಅವಾಗ ನಾನು 2 ತಿಂಗಳು ಮೀಟ್ ಆಗಿದ್ದಿಲ್ಲ ಇವಳಿಗೆ. ಕೂದಲು ಬೆಳೆದ ಮೇಲೆ ನಾನು ಸ್ವಲ್ಪ ಕೂದಲಿತ್ತು ಸರಿ ಅಂದ್ಬಿಟ್ಟು. ಆದ್ರೂ ಹೋಗ್ಬಿಟ್ಟು ಮೀಟ್ ಹಾಕಿದ್ದೀನಿ. ಕಟ್ಟಿಂಗು ಮಾಡಿಸಿಲ್ಲ, ಶೇವಿಂಗು ಮಾಡಿಸಿಲ್ಲ, ಹೆಂಗಿತ್ತು ಹಂಗೆ ಹೋಗ್ಬಿಟ್ಟು ಮೀಟ್ ಆಗಿದ್ದೀನಿ. ಸೊ ಬಂದು ಮೀಟ್ ಆದರು. ಆಗಾದ್ಮೇಲೆ ಕೇಳಿದೆ ಏನಾಯಿತು, ಹಿಂಗೆ ಎಲ್ಲೋಗಿದ್ದೆ, ನಾನು ಎಷ್ಟು ಭಯಪಟ್ಟೆ ಗೊತ್ತಾ ಅಂತ. ಸೊ ಇಲ್ಲ ಈ ಥರ ಎಲ್ಲ ಮಾಡಿದ್ರು ಅದಕ್ಕೆ ಅಲ್ಲೇನು ಫೋನ್ ಏನು ಇರ್ತಿಲ್ಲ. ಆದರೂ ಇವಾಗ ನಾನು ಕರ್ಕೊಬಂದು ಇಲ್ಲಾಂದರೆ ಹೋಗ್ತೀನಿ ಆ ಥರ ಈ ಥರ ಹೇಳಿದ್ದಕ್ಕೆ ಕರ್ಕೊಬಂದಿತ್ತು. ಆಮೇಲೆ ತಿರ್ಗಾ ನಮ್ಮ ಮಾವ ನಾವು ಮಾತಾಡ್ತಾ ಇಲ್ಲ ಅಂದ್ಕೊಂಡಿದ್ರು. ಒಂದು ಅರ್ಧ ಬಿಟ್ಟು ತಿರ್ಗಾ ಸ್ಟೋರಿ ಅದೆಲ್ಲ ನೋಡ್ಬಿಟ್ಟು ಇವ್ರು ತಿರ್ಗಾ ಮಾತಾಡ್ತಾವ್ರೆ. ಅವಾಗ ರಿಯಾಬಿಂದ ಈಚೆ ಬಂದಿರುವಾಗ ನಮ್ಮ ಅಪ್ಪನೇ ಹೇಳಿದ್ರು, ನಾನೇ ಮದುವೆ ಮಾಡಿಸ್ತೀನಿ, ವೇಟ್ ನನ್ನ ಮಾಡಿ ಜೊತೆ ಕೆಲ್ಸಕ್ಕೆ ಬಾ, ನಿನ್ನ ತಂಗಿ ಮದುವೆ ಆಗಲಿ,
ಅಂದ್ಬಿಟ್ಟು ಫ್ರೇಮ್ ಎಲ್ಲ ಓಡಿಸ್ಬಿಟ್ಟು ಮನೇಲಿ ಇಕ್ಕಣ ಅಂತ ಪ್ಲ್ಯಾನ್. ಅವ್ರು ಹೋಗ್ಬಿಟ್ಟು ಫ್ರೇಮ್ ಓಡ್ಸೋಕೆ ಕೊಟ್ಬಿಟ್ಟವ್ರೆ, ಆದರೆ ನಾನು ಒಪ್ಕೊಂಡಿಲ್ಲ. ಆ್ಯಕ್ಚುಲಿ ನಾನೇನಂತೆ ಈ ಥರ ಅರ್ಶನ ಎಲ್ಲ ಆಗ್ಬಿಟ್ಟೈತೆ. ಇನ್ನೂ ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ಮಾತಾಡ್ತಾಯಿದ್ರು, ಹಿಂಗೆ ಅರ್ಶನ ಆಗಿ ಹಿಂಗೆ ಬಿಟ್ಟೋಗ್ಬಿಟ್ಟವನೇ, ಹಿಂಗೆಲ್ಲ ಬೇಕಾಗಿತ್ತ ಗೊತ್ತಲ್ವ ಹೆಂಗೆ ಮಾತಾಡ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಅಂತ. ಆದರೆ ನಮ್ಮ ಮನೆಯವ್ರು ಏನೋ ಆ ಥರ ಮಾತಾಡಿಲ್ಲ. ನಮ್ಮ ಮನೆಯವರು ಸರಿ ನೀವೇನು ಡಿಸಿಷನ್ ತೊಗೊಳ್ಳಿ ಅಂತೇಳಿ ನಮ್ಮನ್ನೇ ಬಿಟ್ಬಿಟ್ಟು ಜೂನು ಜುಲೈ ಬಂದು ನವಂಬರಲ್ಲೇ ಮದುವೆ ಆಗಿದ್ದು. ಆಮೇಲೆ ಇದೇ ಥರ ಇತ್ತು ಅಂತ ನಾವೇನು ಮಾಡಿದ್ವಿ, ನವಂಬರಲ್ಲಿ ಮದುವೆ ಆದರೆ ಫೈನಲಿ. ಇಷ್ಟೇ ನಮ್ಮ ಲವ್ ಸ್ಟೋರಿ. ಸೊ ಇಷ್ಟೇ ನಮ್ಮ ಲವ್ ಸ್ಟೋರಿ. ಇಷ್ಟೆಲ್ಲ ಫೇಸ್ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಕ್ಚುಲಿ ನಾವು ಮ್ಯಾರೇಜ್ ಲೈಫಲ್ಲಿ ಇನ್ನೂ ಫೇಸ್ ಮಾಡಿದ್ದೀವಿ. ಅವಾಗ ಇನ್ನೂ ಕಷ್ಟಪಟ್ಟಿದ್ದೀವಿ ನಾವು. ಮ್ಯಾರೇಜ್ ಸ್ಟೋರಿ ಅದು ಹೇಳ್ತೀವಿ. ಸೊ ಅದರಲ್ಲಿ ನಮ್ಮ ಲವ್ ಸ್ಟೋರಿ ಅಂದರೆ ಇಷ್ಟು. ಸೊ ಇಷ್ಟೆಲ್ಲ ಫೇಸ್ ಮಾಡಿ 2 ವರ್ಷ ಸ್ಟೋರಿ ಅಷ್ಟೇ. 2 ವರ್ಷ ಸ್ಟೋರಿ, 5 ವರ್ಷ ಸ್ಟೋರಿ ಇಲ್ಲ. ಅದರಲ್ಲೂ ತುಂಬ ಜಗಳ ಮಾಡಿದ್ದೀವಿ. 5 ಇಯರ್ಸ್ ನಾವು ಆ್ಯಕ್ಚುಲಿ ಲವ್ ಮಾಡಿದ್ದು 5 ಇಯರ್ಸ್ ಲವ್ ಮಾಡಿ 2 ಇಯರ್ಸ್ ಮ್ಯಾರೇಜ್ ಲೈಫ್ ಇವಾಗ ನಡೀತಾ ಇರೋದು. ಸೊ ತುಂಬಾ ಲವ್ ಮಾಡೋ ಟೈಮಲ್ಲೇ ಇದ್ದಿದ್ದು ಜಗಳ. ಅವಾಗಲೇ ನೋಡಿಲ್ಲ ಅಂದರೆ ಒಂದು ದಿವಸ ಆಗಿಲ್ಲ. ಅವಾಗೆಲ್ಲ 2018 ಲವ್ ಮಾಡಿದ್ದು, 17 ಜೂನ್ಗೆ ಕ್ರಶ್ ಆಗಿತ್ತು. ಆದರೆ ಲವ್ ಮಾಡಿದ್ದು 18. ನನಗೆ ಇವ್ರ ಏರ್ಸ್ ಮೇಲೆ ಕ್ರಶ್ ಆಗಿತ್ತು. ನನ್ನ ಫ್ರೆಂಡ್ ಹೇಳಿದ್ದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ದಾರೆ ಕಣೆ ಅಂತ. ಸೊ ಅವಳು ಹೌದಾ ಅಂತಿಲ್ಲ, ಅವಳು ಹೇಳಿದ್ಲಂತೆ ಇವ್ರ ಹತ್ರ, ನನಗೆ ಗೊತ್ತಿದ್ದಿಲ್ಲ. ಅದು ಲವ್ ಮಾಡೋ ಟೈಮಲ್ಲಿ ಹೇಳಿದ್ದು, ಈ ಥರ ಹೇಳಿದ್ರು ಅಂತ. ಹೌದು, ನನಗೆ ನಿನ್ನ ಕೂದಲು ಅಂದರೆ ಇಷ್ಟ ಅಂಥೇಳಿ. ಸೊ ಇಷ್ಟೇ ನಮ್ಮ ಲವ್ ಸ್ಟೋರಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೂ ಮರಿಬೇಡಿ. ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಾವು ಯಾವುದೇ ಲಾಗ್ ಅಥವಾ ವೀಡಿಯೋಸ್ ಪೋಸ್ಟ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.